ಅರ್ಪಿತಾ. ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರವಾಗ್ತಕ್ಕಂಥ V1 ವಾಹಿನಿ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಬೆಳಗಿನ ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಮಸ್ತೆ ದಾವಣಗೆರೆ ವಿತ್ ಅರ್ಪಿತಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ವೀಕ್ಷಕರೇ, ತಮ್ಮಲ್ಲಿ ಮೊದಲದಾಗಿ ಕೇಳ್ಕೊಳ್ಳೋದು ಏನು ಅಂತಂದರೆ, ದಯವಿಟ್ಟು ನೀವು ಕರೆ ಮಾಡಿದಾಗ TV ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದ್ಬಿಟ್ಟು ನಮ್ಮ ಜೊತೆ ಮಾತನಾಡಿ. ಅದಾದ ಮೇಲೆ ನಾವು ಕೇಳೋ ಪ್ರಶ್ನೆಗೆ 30 ಸೆಕೆಂಡ್ಸ್ ಒಳಗಡೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡಿ. ಆಗಲಿಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ಕರೆ ಮಾಡಿದಾಗ ಉತ್ತರ ಕೊಡಿ. ಬಟ್ ಎರಡನೇ ಪ್ರಯತ್ನವನ್ನು ಪಡೋದಕ್ಕೆ ಹೋಗಬೇಡಿ. ಇದಾದಮೇಲೆ ಸಾಕಷ್ಟು ಜನರಿಗೆ ತಾವು ಮಾತಾಡೋದು ಹೇಗಿರುತ್ತೆ ಅಂತ ನೋಡಬೇಕು ಅನ್ನೋ ಒಂದು ರೀಸನ್ಗೆ ನೀವು TV ವಾಲ್ಯೂಮ್ನ ಇಟ್ಕೊಂಡು ಮಾತಾಡ್ತಿರ್ತೀರ. ದಯವಿಟ್ಟು ನಿಮಗೋಸ್ಕರನೇ ನಮ್ಮ ಒಂದು ಈ ಏನು ನೇರ ಪ್ರಸಾರ ಕಾರ್ಯಕ್ರಮ ಇದೆಯೋ ಅದು ಪ್ರತಿದಿನ ಸಂಜೆ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ನಿಮಗೂ ಆವಾಗೂ ನೋಡೋಕ್ಕಾಗಲಿ ಅಂದರೆ ನಿಮ್ಮ ಹತ್ರ ಎಲ್ಲರ ಹತ್ರನೂ ಮೊಬೈಲ್ ಇದ್ದೇ ಇರುತ್ತೆ. ಯೂಟ್ಯೂಬ್ ಚಾನಲ್ಲಿ ಕೂಡ ಇದು ಒಂದು ವೀಡಿಯೋಸ್ ಅವೈಲೇಬಲ್ ಇದೆ. ಅಂದರೆ ದೇವನಗಿರಿ ಆ್ಯಡ್ಸ್ ಅಂತ ಕೊಟ್ಟರೆ ನೀವು ದಾವಣಗೆರೆಯಲ್ಲಿ ನಡೀತಕ್ಕಂಥ ಎಲ್ಲ ಪ್ರತಿಯೊಂದು ವಿಚಾರಗಳನ್ನು ಇದರಲ್ಲಿ ತಿಳ್ಕೊಬೋದು. ಅದೇ ರೀತಿ ನಡೀತಕ್ಕಂಥ ಏನು ಪ್ರೋಗ್ರಾಮ್ ಇದೆ ನೀವು ಅದನ್ನು ಕೂಡ ನೋಡ್ಬೋದು. ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊತೀನಿ, TV ವಾಲ್ಯೂಮ್ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದುಬಿಟ್ಟು ನನ್ನ ಜೊತೆ ಮಾತನಾಡಿ. ಸೊ ಇವತ್ತು ನಿಮ್ಮ ಹತ್ರ ಸಾಕಷ್ಟು ವಿಚಾರಗಳು ತಿಳಿಸೋದಿದೆ. ಮೊದಲನೇದಾಗಿ ಇವತ್ತು ಸರ್ಕಾರ ತಮಗೆ ಕರೆದಿದೆ. ಅದೇ ರೀತಿ ಸಾಕಷ್ಟು ರೀತಿಯಾದ ಫೆಸಿಲಿಟೀಸ್ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದಾಗಿದೆ. ಸೊ ಅದೇ ರೀತಿ ಏನು ಅಂತಂದರೆ ಎಜುಕೇಷನ್ಸ್ ಲೋನ್ಸ್ ಮತ್ತೆ ಇನ್ನೊಂದು ರೀತಿಯಾದ ಎಜುಕೇಷನಲ್ ಲೋನ್ ನಿಮಗೋಸ್ಕರನೇ ತಯಾರಾಗಿದೆ. ಅಂದರೆ ರಾಜ್ಯ ಸರ್ಕಾರ ಮಕ್ಕಳಲ್ಲಿ ಯಾರೆಲ್ಲ ಕೆಳವರ್ಗದವರಾಗಿರ್ತೀರಿ, ಸೊ ತಮ್ಮೆಲ್ಲರಿಗೋಸ್ಕರ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದಾಗಿದೆ. ಸೊ ಮೊದಲದಾಗಿ ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಗೆಸ್ ಮಾಡಿ ಮೇಡಮ್, ನೋಡೋಣ. ಸುಮಲತಾ ಮೇಡಮ್. ಮೇಡಮ್ ನಾನೇ. ಯಾಕೋ ಸ್ವಲ್ಪ ವಾಯ್ಸ್ ಚೇಂಜ್ ಇತ್ತು. ಹೌದಾ ಮೇಡಮ್? ಹೌದು ಮೇಡಮ್, ಅದಕ್ಕೆ ತಮ್ಮ ಹೆಸರು ಅಂತ ಕೇಳಿದೆ ನಾನು. ಹೌದ್ರಾ? ಗೊತ್ತಾಯ್ತೋ ಇಲ್ಲ ಅಂತಂದು ಹೇಳಿ ನೋಡೋಣ ಅಂತ ಹೇಳಿ. ಆಯ್ತಾ ಮೇಡಮ್ ತಿಂಡಿ? ಆಯ್ತು ಮೇಡಮ್, ನಿಮ್ದು ತಿಂಡಿ ಆಯ್ತಾ? ಮೇಡಮ್ ಆಯ್ತು. ಸೊ ಮೇಡಮ್, ಏನು ತಿಂಡಿ ಮಾಡಿದ್ರಿ ಇವತ್ತು? ಇವತ್ತು ಪಡ್ಡು ಮೇಡಮ್. ಪಡ್ಡು ಮಾಡಿದ್ರಿ. ಮೇಡಮ್ ನಿಮ್ಗೊಂದು ಪ್ರಶ್ನೆ ಕೇಳ್ಬೋದಾ? ಮೇಡಮ್ ಕೇಳಿ. ಓಕೆ, ನನ್ನ ಪ್ರಶ್ನೆ ಬಂದ್ಬಿಟ್ಟು, ಮಹಾತ್ಮ ಗಾಂಧಿ ಅವರಿಗೆ ರಾಷ್ಟ್ರಪಿತ ಎಂದು ಮೊದಲು ಕರೆದವರು ಯಾರು ಅಂತ. ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ರವೀಂದ್ರನಾಥ್ ಟ್ಯಾಗೋರ್. ಯಾರು ಇರ್ಬೋದು ಮೇಡಮ್? ಆಪ್ಷನ್ ಇನ್ನೊಂದ್ಸರಿ ಹೇಳ್ತೀರಿ? ಓಕೆ, ಆಪ್ಷನ್ಸ್ ಬಂದ್ಬಿಟ್ಟು ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್ ಹಾಗೆ ರವೀಂದ್ರನಾಥ್ ಟ್ಯಾಗೋರ್. ಆಪ್ಷನ್ ಎರಡು ಇರ್ಬೇಕು ಮೇಡಮ್. ಬಾಲಗಂಗಾಧರ್ ತಿಲಕ್. ಬಾಲಗಂಗಾಧರ್ ತಿಲಕ? ಯೋಚನೆ ಮಾಡಿ. ಇಲ್ಲ ಮೇಡಮ್, ಓದಿದ್ ನೆನಪಿದೆ. ಓಕೆ, ಆಕ್ಚುಲಿ ಬಾಲಗಂಗಾಧರ್ ತಿಲಕ್ ತಪ್ಪು ಉತ್ತರ ಸುಮಲತಾ ಮೇಡಮ್. ಹೌದ್ರಾ? ಹೌದು. ಓಕೆ, ನಾನು ಅದೇ ಕರೆಕ್ಟ್ ಏನೋ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ ಸುಮಲತಾ ಮೇಡಮ್, ನೈಸ್ ಟ್ರೈ. ಇದೇ ತರ ಟ್ರೈ ಮಾಡ್ತಾ ಇರಿ. ಸುಮಲತಾ ಮೇಡಮ್, ನಿಮಗೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು. ಮೇಡಮ್ ಕೇಳಿ. ಸೊ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿ ಅನ್ನೋದು ಯಾರು ಅಂತ ಕೇಳ್ಬೋದಾ? ಇಂಪಾರ್ಟೆಂಟ್ ವ್ಯಕ್ತಿ ಇದಾರ ಮೇಡಮ್. ಓಕೆ, ಸೊ ಯಾರು ಅಂತ ಸ್ಪೆಸಿಫೈ ಮಾಡ್ತೀರಾ? ಯಾರು ಅಂತ ಹೇಳೋದು ಇನ್ಯಾರು ಮೇಡಮ್? ನನ್ನ ಮಕ್ಕಳು. ಓಕೆ, ನಿಮ್ಮ ಮಕ್ಕಳು ನಿಮಗೆ ಲೈಫಲ್ಲಿ ಇಂಪಾರ್ಟೆಂಟ್? ನಮ್ಮ ಮಕ್ಕಳು, ನಮ್ಮ ಮನೆಯವರು ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸುಮಲತಾ ಮೇಡಮ್. ಕಾರ್ಯಕ್ರಮಕ್ಕೆ ಇದೇ ಥರ ಕರೆ ಮಾಡ್ತಾ ಇರಿ. ಓಕೆ. ಸೊ ಮತ್ತೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದರೆ ಕರೆ ಮಾಡಿಬಿಟ್ಟು ಉತ್ತರ ಕೊಡಿ, ಓಕೆನಾ? ಮೇಡಮ್, ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಅಕಸ್ಮಾತ್ ಏನಾದ್ರು ನಂಗೆ ಆನ್ಸರ್ ಗೊತ್ತಿತ್ತಂದ್ರೆ ನೆಕ್ಸ್ಟ್ ಕಾಲ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಸುಮಲತಾ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್, ಪ್ರತಿಯೊಬ್ಬರ ಜೀವನದಲ್ಲೂ ಫ್ರೆಂಡ್ಸ್ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಸಿಬ್ಲಿಂಗ್ಸ್ ಅಕ್ಕ ತಂಗಿ ಆಗಿರ್ಬೋದು, ಇಂಪಾರ್ಟೆಂಟ್ ಇರ್ತಾರೆ. ಕೆಲವೊಬ್ರು ಸ್ಪೆಸಿಫಿಕ್ ಆಗಿ ಸ್ಪೆಷಲ್ ರೋನೇ ಪ್ಲೇ ಮಾಡ್ತಾರೆ. ಸೊ ಇನ್ನೊಂದು ಕರೆ ಬರ್ತದೆ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನಾವು ಕುಮುದ ಅಂತ. ಕುಮುದ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ?
ದಾವಣಗೆರೆಯಿಂದ. ಕುಮುದವರ ಟಿಫನ್ ಮಾಡಿದ್ರಾ? ಹಾ ಆಯ್ತು, ನಿಮ್ದು? ನಂದು ಟಿಫನ್ ಆಯ್ತು. ಏನ್ ಮಾಡ್ಕೊಂಡಿದ್ದೀರಾ? ನಾವು 7th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡ್. ಸ್ಕೂಲ್ ಇಲ್ವಾ ಇವತ್ತು? ಹೋಗಿಲ್ಲ. ಸೊ ನೀವೇ ಸ್ಕೂಲ್ಗೆ ಹೋಗಿಲ್ಲ ಇವತ್ತು? ಹಾ. ಓಕೆ, ಏನ್ ಟಿಫನ್ ಮಾಡಿದ್ರಿ ಇವತ್ತು? ದೋಸೆ. ದೋಸೆ. ದೋಸೆ ತಿಂದ್ರಾ? ನಿಮ್ದು? ನಂದು ಪಡ್ಡು. ಹಾ. ಓಕೆ, ನಿಮಗೊಂದು ಪ್ರಶ್ನೆ ಕುಮುದವ್ರೆ. ಹೇಳ್ರಿ ಮೇಡಮ್. ಓಕೆ, ಮಹಾತ್ಮ ಗಾಂಧಿ ಅವರಿಗೆ ರಾಷ್ಟ್ರಪಿತ ಎಂದು ಕರೆದ ಮೊದಲ ವ್ಯಕ್ತಿ ಯಾರು ಅಂತ? ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಗೋಪಾಲಕೃಷ್ಣ ಗೋಖಲೆ, ಬಾಲ ಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್ ಹಾಗೆ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಮಹಾತ್ಮ ಗಾಂಧಿ ಅವರು ರಾಷ್ಟ್ರಪಿತ ಅಂತ ಫಸ್ಟ್ ಕರೆದಿದ್ದ. ಹಾ. ಸೊ ಇದು ಆಕ್ಚುಲಿ ತಪ್ಪು ಉತ್ತರ. ಹಾ. ರವೀಂದ್ರನಾಥ್ ಟ್ಯಾಗೋರ್ ಅಲ್ಲ. ಇದಕ್ಕೆ ನಿಮಗೆ ಸೆಕೆಂಡ್ ಚಾನ್ಸ್ ಇರಲ್ಲ. ಸೊ ಪರವಾಗಿಲ್ಲ, ನೈಸ್ ಟ್ರೈ ಕುಮುದವ್ರೆ. ಥ್ಯಾಂಕ್ಸ್. ಕುಮುದವ್ರೆ, ನೀವು ಇವತ್ತು ಯಾರಿಗಾರು ಶುಭಾಶಯಗಳು ತಿಳಿಸೋದಿತ್ತಾ? ಹಾ ಇಲ್ಲ. ಇಲ್ಲ. ಓಕೆ, ಕುಮುದವ್ರೆ, ನಿಮಗೆ ಸ್ಕೂಲಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ದಾರಾ? ಹಾ ಇದಾರೆ. ಸೊ ಬೆಸ್ಟ್ ಫ್ರೆಂಡ್ಸ್ ಯಾರು ಅಂತ ಹೇಳ್ತೀರಾ? ನಿಖಿತಾ ಅಂತ. ಓಕೆ, ನಿಖಿತಾ ಅವ್ರು ನಿಮ್ಮ ಬೆಸ್ಟ್ ಫ್ರೆಂಡ್ ಹೌದಾ? ಹೌದು. ಸೊ ಏನಕ್ಕೆ ಎಲ್ಲಾ ಫ್ರೆಂಡ್ಸ್ಗಿಂತ ನಿಖಿತಾನೇ ನಿಮಗೆ ಇಷ್ಟ ಆಗ್ತಾರೆ? ಎಲ್ಲದ್ರಲ್ಲೂ ಸಹಾಯ ಮಾಡ್ತಾರೆ, ಅದಕ್ಕೆ ನಿಮಗೆ ನಿಖಿತಾ ಅವ್ರು ಇಷ್ಟ. ಹಾ. ಸೊ ನಿಮ್ಮ ನಿಖಿತಾ ಮಾರ್ನಿಂಗ್ ಯಾವಾಗ್ಲೂ ಚೆನ್ನಾಗಿರ್ಲಿ ಕುಮುದಾ ಅವರೇ. ಹಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಇದೇ ಥರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಹಾ ಓಕೆ ಅಕ್ಕ, ಬಾಯ್. ಬಾಯ್. ಎಸ್, ಸಾಕಷ್ಟು ಜನರ ಜೀವನದಲ್ಲಿ ಸಾಕಷ್ಟು ಜನ ಒಂದು ಸ್ಪೆಷಲ್ ರೋಲ್ನ ಕ್ಯಾರಿ ಮಾಡ್ತಾ ಇರ್ತಾರೆ. ಎಂದು ಕರೆ ಬರ್ತಿದೆ, ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಲಾವಣ್ಯ ಅಂತ. ಲಾವಣ್ಯ ಅವರು ಎಲ್ಲಿಂದ ಕರೆ ಮಾಡಿದ್ದೀರಾ? ದಾವಣಗೆರೆಯಿಂದ. ದಾವಣಗೆರೆಯಿಂದ. ಲಾವಣ್ಯ ಅವರು ಏನ್ ಮಾಡ್ಕೊಂಡಿದ್ದೀರಾ? ನಾವು ಹೌಸ್ ವೈಫ್, ಮನೇಲೆ ಇದೀವಿ. ಹೌಸ್ ವೈಫ್. ಮ್ಯಾಮ್, ಟಿಫನ್ ಮಾಡಿದ್ರಾ? ಹಾ ಮೇಡಮ್, ಆಯ್ತು. ನಿಮ್ದು? ನಂದು ಟಿಫನ್ ಆಯ್ತು. ಹೌಸ್ ವೈಫ್ ಅಂದ್ರಿ, ನೀವು ಫ್ರೀ ಸಮಯದಲ್ಲಿ ಮನೇಲಿ ಏನ್ ಮಾಡ್ತಿರ್ತೀರ ಲಾವಣ್ಯ ಅವರ? ಇಲ್ಲ, ಸ್ವಲ್ಪ ಎಜುಕೇಶನ್ಸ್ ಕಡೆ ಈಗೆಲ್ಲ ಇದಿಟ್ಟು ಕಾನ್ಸಂಟ್ರೇಟ್ ಮಾಡೋಣ ಅಂತ ಇದೀವಿ. ಓಕೆ, ನೀವೀಗ ಹೌಸ್ ವೈಫ್ ಆಗಿ? ಡಿಗ್ರಿ ಆಗಿದೆ. ಓಕೆ. ಮಕ್ಳು ಸ್ಕೂಲ್ ಹೋಗ್ತಾ ಇದಾರೆ, ಫ್ರೀ ಕೆಜಿ ಫಸ್ಟ್. ಓಕೆ. ಅದಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡಿದೀವಿ. ಓಕೆ, ಒಟ್ಟು ನೀವು ಸ್ಟಡೀಸ್ ಕಡೆ ಕಾನ್ಸಂಟ್ರೇಷನ್ ಮಾಡ್ಬೇಕು ಅಂತ ಇದ್ದೀರಾ ಇವಾಗ ಕೂಡ? ಹೌದೌದು. ನೈಸ್ ಒಂದು ತುಂಬಾ ಒಳ್ಳೆ ಒಂದು ಇದನ್ನ ಮಾಡ್ತಿದ್ದೀರಾ ನೀವು ಆಕ್ಚುಲಿ. ಥ್ಯಾಂಕ್ ಯು ಮೇಡಮ್. ಲಾವಣ್ಯ ಅವರೇ, ನಿಮ್ಗೊಂದು ಪ್ರಶ್ನೆ. ಹಾ ಹೇಳಿ. ಮಹಾತ್ಮ ಗಾಂಧಿ ಅವರಿಗೆ ರಾಷ್ಟ್ರಪಿತ ಎಂದು ಕರೆದ ಮೊದಲ ವ್ಯಕ್ತಿ ಯಾರು ಅಂತ? ಹಾ ಓಕೆ ಮೇಡಮ್. ಸೊ ಇದರಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ಗೋಪಾಲಕೃಷ್ಣ ಗೋಖಲೆ, ಹಾ, ಬಾಲ ಗಂಗಾಧರ್ ತಿಲಕ್, ಹಾ, ಸುಭಾಷ್ ಚಂದ್ರ ಬೋಸ್, ಹೌದು, ರವೀಂದ್ರನಾಥ್ ಟ್ಯಾಗೋರ್. ಯಾರಿರ್ಬೋದು? ಏನಾದ್ರು ಐಡಿಯಾ ಇದೆನಾ? ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸಾ? ಹಾ ಹೌದು. ಹೇಗೆ? ಇದನ್ನೆಲ್ಲಾದ್ರೂ ಓದಿದ್ರ ಏನು? ಇಲ್ಲ, ನಾವ್ ಸ್ಟಡಿ ಮಾಡ್ಬೇಕಾದ್ರೆ ಅವಾಗ ಓದಿರೋ ನೆನಪಿದೆ, ಬಟ್ ತಪ್ಪ ಸರಿನಾ ಗೊತ್ತಿಲ್ಲ. ಇದು ಆಕ್ಚುಲಿ ರೈಟ್ ಆನ್ಸರ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಉತ್ತರ ಕೊಟ್ರಿ. ಸ್ಟಡೀಸ್ ಕಡೆ ಇದೇ ತರ ಕಾನ್ಸಂಟ್ರೇಷನ್ ಮಾಡ್ತಾ ಇರಿ ಮ್ಯಾಮ್. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದೇ ತರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್, ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಅಂತ ಮೊದಲು ಕರೆದವ್ರು ಬಂದ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ಸರ್ ಅವರು. ಸೊ ಇನ್ನೊಂದು ಕರೆ ಬರ್ತದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ತಮ್ಮ ಹೆಸರು? ರಾಜೇಶ್ವರಿ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಪುಟ್ನಳ್ಳಿಯಿಂದ ಮಾಡಿದ್ದೀವಿ ಮೇಡಮ್. ಸರ್, ಟಿಫನ್ ಮಾಡಿದ್ರಾ? ಇಲ್ಲ ಮೇಡಮ್, ಈಗ ಮಾಡ್ಬೇಕ್ರಿ. ಸರ್, ಏನು ಕೆಲಸ ಮಾಡ್ಕೊಂಡಿದ್ದೀರಾ ನೀವು? ನಾವು ಟೈಲರ್ ಮೇಡಮ್. ಟೈಲರಿಂಗ್. ಸರ್, ಎಲ್ಲಿದ್ದೀರಾ? ದಾವಣಗೆರೆಯಲ್ಲಿದ್ದೀರಾ ಏನು? ದಾವಣಗೆರೆ ಅಲ್ಲ, ದಾವಣಗೆರೆ ಇದ್ದ ಒಂದು 6 ಕಿಲೋಮೀಟರ್ ದೂರ. ಟೈಲರಿಂಗ್ ಮಾಡ್ಕೊಂಡಿದ್ದೀರಾ? ಹೌದು ಮೇಡಮ್, ಟೈಲರಿಂಗ್ ಮಾಡ್ಕೊಂಡು. ಬೋತ್ ಲೇಡೀಸ್ ಇಂದು ಜೆಂಟ್ಸ್ ಇಂದು ಎರಡು ಸ್ಟಿಚ್ ಮಾಡ್ಕೊಡ್ತೀರಾ? ಎರಡು ಮಾಡ್ತೀವಿ ಮೇಡಮ್. ಇವಾಗಿಂದ ಕೇಳಿದ್ರು ಮಾಡ್ಕೊಡ್ತೀರಾ ಟ್ರೆಂಡಿಗೆ ತಕ್ಕ ಹಾಗೆ? ಇವಾಗಿನ ಟ್ರೆಂಡ್ ಮೊಬೈಲ್ನಾಗೆಲ್ಲ ತೋರಿಸ್ತಾರೆ, ಇಂಟರ್ನೆಟ್ನಾಗೆಲ್ಲ ತೋರಿಸಿ ಇವನ್ನ ಇದೇ ತರನೇ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ಮಾಡ್ತೀವಿ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ನಮ್ಗೆ ಯಾವ್ದಾದ್ರು ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕು ಅಂದ್ರೆ ಮಾಡ್ರಿ ಮೇಡಮ್, ಮಾಡ್ಕೊಡ್ತೀವಿ, ಅದಕ್ಕೇನೈತಿ. ಸರ್, ನೀವು ಬೆಸ್ಟ್ ಡ್ರೆಸ್ ಹೊಲ್ದಿರೋದು ಯಾವ್ದಾದ್ರು ಇದೆನಾ? ಡ್ರೆಸ್ ಹೊಲ್ದಿರೋದು ಹೋಗ್ತಿರ್ತಾವ ಮೇಡಮ್. ಫೋಟೋ ಗಿಟ ಯಾವ ತಕೊಂಡಿಲ್ಲ. ಆಕ್ಚುಲಿ ನಾವು ಫೇಮಸ್ ಅಪ್ಪ ಅಂದ್ರೆ ಇವು ಬ್ಲೌಸ್ ಗಳು ಹೊಲಿತೇವೆ ಮೇಡಮ್. ಓಕೆ. ವರ್ಕ್ ನಾವು ಬ್ಲೌಸ್ ವರ್ಕ್ ಮಾಡ್ತೀರಾ ಜೊತೆಗೆ?
ಬೇರೆ ಕಡೆಯಿಂದ ವರ್ಕ್ ಮಾಡಿಸ್ಕೊಂಬಂದ್ರೆ ನಾವು ಹೊಲ್ಕೊಡ್ತೇವೆ. ಬೇಕಾದ್ರೆ ನೀವೇ ಮಾಡಿಸ್ಕೊಂಬಂದು ಹೊಲೀರಿ ಅಂದ್ರೆ ನಾವು ಅದನ್ನೂ ಮಾಡ್ತೀವಿ. ಓ, ಎರಡು ಕೂಡ ಮಾಡ್ತೀರಾ? ಹೌದು ಮೇಡಮ್. ಸೊ ನೀವು ಇದನ್ನ ಕಲ್ತಿದ್ದ ಟೈಲರಿಂಗ್ ಅಥವಾ ಏನು ನೀವೀಗ ಮಾಡ್ಬೇಕು ಅಂತ ಅನ್ಸುತ್ತಾ, ಹೇಗೆ ಸರ್ ಇದು? ಇದು ಮುಂಚೆ ನಮ್ಮ ಅಮ್ಮವ್ರು ಮಾಡ್ತಿದ್ರಿ. ಓಕೆ. ಅದೇ ತರನೇ ನಾವು SLC ಆದ್ಮೇಲೆ ನಮ್ದು ಪರಿಸ್ಥಿತಿಗಳು ಎಡವಟ್ಟಾಗ್ಬಿಟ್ವು. ಹಂಗಾಗಿ ನಾವು ಇದನ್ನ ಟೈಲರಿಂಗ್ ಮತ್ತೆ ನಾವು ರೂಢಿ ಮಾಡ್ಕೊಂಡಿವಿ ಮೇಡಮ್. ತುಂಬಾ ಚೆನ್ನಾಗಾಯ್ತು ಸರ್ ನೀವು ರೂಢಿ ಮಾಡ್ಕೊಂಡಿದ್ದು. ಸರ್ ನಿಮಗೊಂದು ಪ್ರಶ್ನೆ ಕೇಳ್ಬೋದಾ? ಹೇಳ್ರಿ ಮೇಡಮ್, ಕೇಳಿ. ಸುವಾಸಿತ ಸಾಂಬಾರುಗಳ ರಾಣಿ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅಂತ? ಆಪ್ಷನ್ಸ್ ಮೇಡಮ್. ಆಪ್ಷನ್ಸ್ ಬಂದ್ಬಿಟ್ಟು ದಾಲ್ಚಿನ್ನಿ, ಹಾ. ಶುಂಠಿ, ಲವಂಗ, ಏಲಕ್ಕಿ. ಚೆನ್ನಾಗಿ ಉತ್ತರ ಕೊಟ್ರಿ. ಓಕೆ ಮೇಡಮ್. ಥ್ಯಾಂಕ್ ಯು ಸರ್. ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ಅದೇ ನಮ್ಮ ಮನೆಯವರಿಗೆ ಹೇಳ್ಬೇಕು ಮೇಡಮ್. ತಿಳಿಸಿ ಸರ್. ಲಕ್ಷ್ಮಿ ಅಂತ ನಮ್ಮ ಮನೆಯವ್ರ ಹೆಸರು. ಅವ್ರಿಗೆ ಒಂದು ಆಯ್ ಹೇಳ್ಬಿಟ್ರಿ. ನೀವು ಹೇಳಿ ಸರ್, ನಾನು ಹೇಳ್ತೀನಿ. ಅದು ಆಯ್ ಅಂತಂದು ಹೇಳ್ರಿ. ಆಯ್ ಲಕ್ಷ್ಮಿ ಅಂತ ಹೇಳ್ಬಿಟ್ರಿ. ಹಾಯ್ ಲಕ್ಷ್ಮಿ ಮ್ಯಾಮ್, ನಮ್ಮ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ ಲಕ್ಷ್ಮಿ ಮ್ಯಾಮ್ಗೆ ಬಿಗ್ ಹಾಯ್. ಓಕೆನಾ ಸರ್? ಓಕೆ ಮೇಡಮ್, ಸರ್ ಥ್ಯಾಂಕ್ಸ್ ನಾ ಮೇಡಮ್. ಇನ್ನೊಂದು ಕೇಳಬೇಕು. ಹೇಳಿ ಮೇಡಮ್. ನಿಮ್ಮ ಮನೆಯವರು ಮಾಡೋ ಅಡ್ಗೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ? ನಮ್ಮ ಮನೆಯವ್ರು ಟೊಮೆಟೊ ಬಾತ್ ಬಹಳ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಟೊಮೆಟೊ ಬಾತ್ ಚೆನ್ನಾಗಿ ಮಾಡ್ತಾರಾ? ಬಹಳ ಚೆನ್ನಾಗಿ ಮಾಡ್ತಾರ್ರಿ. ನಮಗೂ ಕಲಿಸ್ಕೊಡ್ತೀರಾ ಟೊಮೆಟೊ ಬಾತ್ ಮಾಡಿದಾಗ? ಕಳಿಸೋದೇನೈತೆ, ಬರ್ರಿ ಬಿಸಿದ ಇಲ್ಲ ಊಟ ಮಾಡ್ಬಿಡ ಅಂತ ಹೇಳ್ತಾರೆ. ಎಲ್ಲರೂ ಕರ್ಕೊಂಡ್ ಬಂದ್ಬಿಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕರೆ ಮಾಡಿದ್ದಕ್ಕೆ, ಕರೆದಿದ್ದಕ್ಕೂ ಕೂಡ ತುಂಬಾ ಧನ್ಯವಾದಗಳು. ಬರ್ರಿ ಮೇಡಮ್, ಆಲ್ವೇಸ್ ವೆಲ್ಕಮ್. ಎಲ್ಲರೂ ಬರ್ರಿ, ಟೊಮೆಟೊ ಬಾತ್ ಊಟ ಮಾಡ್ಕೊಂಡು ಹೋಗೋಣ. ಥ್ಯಾಂಕ್ ಯು ಸರ್, ಬರ್ತೀವಿ ಸರ್ ಒಂದಿನ. ಓಕೆ ಮೇಡಮ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಓಕೆ ಮೇಡಮ್. ಎಸ್, ಮುಂದಿನ ಪ್ರಶ್ನೆಗಳು ಸಹ ತಯಾರು. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಟಿಫನ್ ಮಾಡಿದ್ರಾ? ನಾವ್ ಟಿಫನ್ ಮಾಡಿದೀವಿ. ಏನ್ ಟಿಫನ್ ಮಾಡಿದ್ರಿ ಅಮ್ಮ? ನಾವು ಪಟ್ ಮಾಡಿದ್ವಿ. ನೀವು ಪಡ್ ಮಾಡಿದ್ರಾ? ಅಮ್ಮ ಯಾವ ತರ ಪಡ್ ಮಾಡಿದ್ರಿ? ಮಸಾಲಾ ಪಡ್ಡು ಮಾಡಿದ್ರಾ ಅಥವಾ ಬರೀ ಈರುಳ್ಳಿ ಹಾಕಿ ಮಾಡಿದ್ರಾ, ನಾರ್ಮಲ್ ಪಡ್ಡು ಮಾಡಿದ್ರಾ? ನಾರ್ಮಲ್ ಪಡ್ಡಮ್ಮ. ನಾರ್ಮಲ್ ಪಡ್ಡುನಾ? ಅಮ್ಮ ನನಗೊಂದು ಅಕ್ಕಿ, ಉದ್ದಿನ ಬೇಳೆ, ಕಡ್ಲಿ ಬೇಳೆ ಎಲ್ಲ ಹಾಕಿ ಮಾಡೋದು. ಅಮ್ಮ ಅದೇ ಗೊತ್ತಾಯ್ತು. ಅಮ್ಮ ಇವತ್ತು ಯಾರಿಗಾದ್ರೂ ಶುಭಾಶಯ ಹೇಳಿದ್ನಲ್ಲವ, ಅದೇಮ್ಮ ಹೇಳಿ. ಅದು ಹಚ್ಚಿ ಕೈಯಾಗ ಹಾಕಿರ ಹಾಕಕ್ ಬರ್ತೈತಿ, ತೆಗಿಯಕ್ ಬರಂಗಿಲ್ಲ. ಏನಮ್ಮ ಉತ್ತರ? ಹಚ್ಚಿ ಅತ್ತಿ ಕೈಯಾಗ ಹಾಕ್ತಾರಲ್ಲ, ಹಚ್ಚಿ. ಅಮ್ಮ ಹೇಗೆ? ಹಳೆ ಕಾಲದವ ಅಂತ ಕ್ಲೂ ಕೊಟ್ಟೆ ನಿನಗೆ, ಅದು ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲಮ್ಮ. ಹೇಗೆ ಅಮ್ಮ ಅತ್ತಿ ಹೇಗಾಗತ್ತೆ? ಹಚ್ಚಿ ಹಾಕ್ಸಿರ್ತಾವಿ, ತೆಗಿಯಕ್ ಬರ್ತದ ಅದು ಮತ್ತೆ. ಓಕೆ ಅಮ್ಮ, ಹಂಗ ಹೇಳ್ತಿದ್ದೀರಾ. ಈಗ ನಮ್ ಕೈಯಾಗ ಹಾಕ್ಸಿಂದ್ರ ಈಗಿನಾರ ಯಾರ ಹಣೆಯಾಗ ಸಟ್ಟಿಗೆ ಇಟ್ಕಿನ್ನೋದಿಲ್ಲ. ಹಾಮ್ಮ, ನಮ್ಮ ಅಮ್ಮಗಳು ಹಣಿಗೆ ಸಣ್ಣಕ್ಕಿದ್ದಾಗ ಕೇರ್ಬಿಟ್ಟಾಗ ಹಾಕ್ಸಿದ್ರು, ಅದನ್ನ ತಗಿಸಿ ಆಪರೇಷನ್ ಮಾಡ್ತಿದ್ಲು. ಹೌದಮ್ಮ. ಓಕೆ ಅಮ್ಮ, ನನಗೆ ಆಕ್ಚುಲಿ ಉತ್ತರ ಗೊತ್ತಿರ್ಲಿಲ್ಲ, ನೀವೇ ಉತ್ತರ ಕೊಟ್ರಿ ಅಚ್ಚೆ ಅಂತ. ಧನ್ಯವಾದಗಳು. ಆ ಹುಡುಗ ಏನ್ ಉತ್ತರ, ಆ ಹುಡುಗ ಹೇಳಿದ್ನಲ್ಲಮ್ಮ, 1000 ಜೀವಗಳು ಇರ್ತಾವ ಅಂತ. ಹಾಮ್ಮ, ಉತ್ತನಾ? ಎಲ್ಲ ಕೆದ್ಲಿಗಳು ಇರ್ತಾವ, 1000 ಜೀವಿಗಳು ಇರ್ತಾವ ನೋಡ್, ಅದಕ್ಕ ಉತ್ತದು. ಹೌದಮ್ಮ, ಸರಿಮ್ಮ. ಆಕ್ಚುಲಿ ನನಗೂ ಇದು ಉತ್ತರ ಗೊತ್ತಿರ್ಲಿಲ್ಲ. ನೋಡೋಣ ಅವ್ರು ಕರೆ ಮಾಡಿದಾಗ ಉತ್ತರ ಕೊಡ್ತಾರ ಅಂತ. ಓಕೆನಮ್ಮ? ಆಯ್ತಮ್ಮ, ಹೇಳು. ಹಾಮ್ಮ, ಧನ್ಯವಾದಗಳು. ಎಸ್, ಅವತ್ತು ಮೊನ್ನೆ ಲಾಸ್ಟ್ ಒಂದು ಪ್ರೋಗ್ರಾಮಲ್ಲಿ ಕರೆ ಮಾಡಿದಾಗ ಪ್ರಶ್ನೆ ಕೇಳಿದ್ರು ಅಮ್ಮ. ಆ್ಯಕ್ಚುಲಿ ಇನ್ನೊಂದು ಕರೆ ಬರ್ತದೆ, ನೋಡೋಣ. ನಮಸ್ತೆ ದಾವಣಗೆರೆ. ಕರೆ ಕಟ್ಟಾಯಿತು. ಎಸ್, ಲಾಸ್ಟಲ್ಲಿ ಕರೆ ಮಾಡಿದಾಗ ಅಮ್ಮ ಆ್ಯಕ್ಚುಲಿ ಪ್ರಶ್ನೆ ಕೇಳಿದರು, ಹಾಕೋದಕ್ಕೆ ಬರುತ್ತೆ, ಅದನ್ನು ತೆಗಿಯೋದಕ್ಕೆ ಬರಲ್ಲ ಅಂತ. ಅದಕ್ಕೆ ಉತ್ತರ ಅಮ್ಮನೇ ಕರೆ ಮಾಡಿ ಕೊಟ್ಟಾಯಿತು. ಸೊ ಇನ್ನೊಂದು ಕರೆ ಬರ್ತದೆ, ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ತಮ್ಮ ಹೆಸರು? ಸರ್ ದಯವಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ತೀರಾ, ಇಲ್ಲ ಆ ಕಡೆ ಟಿವಿಯಿಂದ ದೂರ ಬಂದು ಮಾತಾಡಿ. ನಮ್ದು ಹೊನ್ನಾಳಿ ತಾಲೂಕು ನೆಲವನ್ನೆ ಅಂತ. ಓಕೆ ಸರ್, ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋಂಥದ್ದೇನಾ? ಇಲ್ಲ ಮೇಡಮ್, ಆ ತರ ಏನಿಲ್ಲ. ಓಕೆ ಸರ್, ಇವತ್ತು ಟಿಫನ್ ಮಾಡಿದ್ರಾ? ಆಯ್ತು ಮೇಡಮ್. ಆಯ್ತು. ನಿಮ್ಗೆ ನಮ್ಮ ಕಡೆಯಿಂದ ಶುಭಾಶಯಗಳು ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್.
ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ಒಂದ್ ನಿಮಿಷ ನಮ್ಮ ಮನೆಯವ್ರು ಮಾತಾಡ್ತಾರೆ. ಕೊಡಿ ಸರ್, ಕೊಡಿ. ನಮಸ್ತೆ. ಕರೆ ಕಟ್ಟಾಯಿತು. ಎಷ್ಟು ಸಾಕಷ್ಟು ರೀತಿಯಲ್ಲಿ ಒಗಟುಗಳು ಇರ್ತದೆ, ಸಾಕಷ್ಟು ರೀತಿಯಲ್ಲಿ ಬಿಡಿಸ್ಬೋದು. ಸೊ ಅವಾಗ ನಾನು ರ್ಯಾಂಡಮ್ ಆಗಿ ಒಂದು ಪ್ರಶ್ನೆ ಕೇಳಿದೆ. ಇನ್ನೊಂದು ಕರೆ ಬರ್ತದೆ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್, ತಮ್ಮ ಹೆಸರು? ಮನೋಜ್ ಅಂತ ಮ್ಯಾಮ್. ಮನೋಜ್ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ದಾವಣಗೆರೆಯಿಂದ ಮ್ಯಾಮ್. ದಾವಣಗೆರೆಯಿಂದ. ಏನ್ ಮಾಡ್ಕೊಂಡಿದ್ದೀರಾ ಮನೋಜ್ ಅವರ? ನಾವು BCA ಫೈನಲ್ ಇಯರ್ ಓದ್ತೀವಿ. BCA ಫೈನಲ್ ಇಯರ್. ಯಾವ ಕಾಲೇಜಲ್ಲಿ? CV ರಾಮನ್ ಕಾಲೇಜ್ ಮ್ಯಾಮ್. CV ರಾಮನ್ ಕಾಲೇಜ್ ಇಲ್ವಾ ಇವಾಗ? ಇಲ್ಲ ಮ್ಯಾಮ್, ಲ್ಯಾಬ್ ಎಕ್ಸಾಮ್ ಇದೆ, ನಾಳೆ ರಜಾ ಕೊಟ್ಟಿದ್ದೆ. ಲ್ಯಾಬ್ ಎಕ್ಸಾಮ್ಸ್ ನಡೀತಾ ಇದ್ದಾನ ಇವಾಗ? ಫೈನಲ್ ಇಯರ್ಸ್ ಎಕ್ಸಾಮ್ಸಾ? ಎಸ್ ಮ್ಯಾಮ್. ಓಕೆ, ಆಲ್ ದ ಬೆಸ್ಟ್ ನಿಮ್ಮ ಲ್ಯಾಬ್ ಎಕ್ಸಾಮ್ಸ್ಗೆ. ತುಂಬ ಚೆನ್ನಾಗಿ ಮಾಡಿ ಲ್ಯಾಬ್ ಎಕ್ಸಾಮ್ಸ್. ಓಕೆನಾ? ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ನೀಗೊಂದು ಪ್ರಶ್ನೆ. ಸರ್ ಕೇಳಿ. ನಾನು ಕೀಗಳನ್ನು ಹೊಂದಿದ್ದೇನೆ ಆದರೆ ಬೀಗಗಳಿಲ್ಲ, ನಾನು ಯಾರು? ಕೀಗಳನ್ನು ಹೊಂದಿದ್ದೇನೆ, ಬೀಗಗಳಲ್ಲಿಲ್ಲ. ಸರ್, ಇದಕ್ಕೆ ಉತ್ತರ ನನಗಂತೂ ಗೊತ್ತಾಗ್ತಿಲ್ಲ. ನಮ್ಮ ವಿವರ್ಸಿ ಕೇಳ್ರಿ ಮ್ಯಾಮ್. ಸರ್, ವಿವರ್ಸ್ ಕೇಳ್ತೀನಿ. ಇನ್ ಕೇಸ್ ಅವರು ಕೂಡ ಆನ್ಸರ್ ಮಾಡಲಿಲ್ಲ ಅಂತ ನೀವೇ ಉತ್ತರ ಕೊಡ್ಬೇಕು ನನಗೆ. ಎಸ್ ಮ್ಯಾಮ್. ಇನ್ನೊಂದ್ಸತಿ ಕ್ವೆಶನ್ ಹೇಳ್ತೀರಾ? ನಾನು ಕೀಗಳನ್ನು ಹೊಂದಿದ್ದೇನೆ ಆದರೆ ಬೀಗಗಳಿಲ್ಲ, ನಾನು ಯಾರು? ಕೀಗಳನ್ನು ಹೊಂದಿದ್ದೇನೆ ಆದರೆ ಬೀಗಗಳಿಲ್ಲ ಅಲ್ವಾ? ಎಸ್ ಮ್ಯಾಮ್. ಓಕೆ ಸರ್, ನಾನು ಪ್ರಶ್ನೆ ಕೇಳ್ತೀನಿ ವಿವರ್ಸ್ಗೆ, ಅವ್ರು ಏನು ಹೇಳ್ತಾರೆ ನೋಡೋಣ. ಎಸ್ ಮ್ಯಾಮ್. ಸೊ ನಿಮಗೊಂದು ಪ್ರಶ್ನೆ ಕೇಳ್ಬೋದಾ? ಎಸ್ ಮ್ಯಾಮ್. ವಿಶ್ವದಲ್ಲೇ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ ಯಾವುದು ಅಂತ ಅಸ್ಸಾಂ. ಆಪ್ಷನ್ಸ್ ಕೊಡ್ತೀನಿ ಸರ್. ಎಸ್ ಮ್ಯಾಮ್. ಓಕೆನಾ? ಭಾರತ, ಎಸ್. ಚೀನಾ, ಜಪಾನ್ ಅಂಡ್ ಬ್ರೆಜಿಲ್. ಚೀನಾ ಮ್ಯಾಮ್. ಚೀನಾನಾ? ಹಾಂ. ರೈಟ್ ಆನ್ಸರ್ ಸರ್. ಆಕ್ಚುಲಿ ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತೀರಿ. ನೀವು ಕೇಳಿರೋ ಒಗಟಿಗೆ ನನಗೆ ಉತ್ತರ ಸಿಕ್ಕಿಲ್ಲ. ವಿವರ್ಸ್ಗೂ ಕೂಡ ಕೇಳ್ತೀನಿ, ಅವ್ರು ಹೇಳಿಲ್ಲ ಅಂತ ನೀವೇ ಕರೆ ಮಾಡಿ ಉತ್ತರವನ್ನು ಕೊಡಿ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್, ಸಾಕಷ್ಟು ವಿಚಾರಗಳು ಒಬ್ಬರಿಂದ ಒಬ್ರಿಗೆ ತಿಳಿತಾ ಇದೆ. ಇವಾಗಷ್ಟೇ ಇನ್ನೊಂದು ಒಗಟು ಬಂತು, ಕೀಗಳನ್ನು ಹೊಂದಿದ್ದೇನೆ ಆದರೆ ಬೀಗ ಅಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂತು. ಸೊ ನೋಡೋಣ, ಯಾರಾದರೂ ವಿವರ್ಸ್ ಇದ್ದರೆ, ನಿಮಗೆ ಇದಕ್ಕೆ ಉತ್ತರ ಗೊತ್ತಿದ್ರೆ ಕರೆ ಮಾಡಿ. ಇನ್ನೊಂದು ಕರೆ ಬರ್ತಿದೆ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ನಾವು ಕುಂದೂರಿಂದ ಲಲಿತಮ್ಮ ಅಂತಂದು. ಮೇಡಮ್, ಸ್ವಲ್ಪ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿಲ್ಲ ಅಂದ್ರೆ ಟಿವಿಯಿಂದ ಈಚೆ ಬಂದ್ಬಿಟ್ಟು ಮಾತಾಡಿ. ನಮ್ಮ ಅಳಿಯಂದು ಇವತ್ತು ಹುಟ್ಟಿದಪ್ಪ ಇದೆ, ಕಿರಣ್ ಅಂತ. ಓಕೆ, ವಿಶ್ ಮಾಡಿ ಮ್ಯಾಮ್. ಹ್ಯಾಪಿ ಬರ್ತ್ಡೇ ಕಿರಣ್. ನಮ್ಮ ಕಡೆಯಿಂದನೂ ಕಿರಣ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಏನ್ ಮಾಡ್ಕೊಂಡಿದ್ದೀರಾ ಮೇಡಮ್ ನೀವು? ಮೇಡಮ್, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫಾ? ಹಾ ಮೇಡಮ್. ಟಿಫನ್ ಮಾಡಿದ್ರಾ ಮ್ಯಾಮ್? ಹಾ ಮೇಡಮ್, ಆಯ್ತು. ಪಲಾವ್ ನಿಮ್ದಾಯ್ತಾ? ನಂದು ಟಿಫನ್ ಆಯ್ತು ಮೇಡಮ್. ಪಲಾವ್ ಮಾಡಿದ್ರಾ? ಹಾ ಮೇಡಮ್, ಪಲಾವ್ ಮೊಸರು ಬಜ್ಜಿ. ಓಕೆ, ಪಲಾವ್ ಜೊತೆ ರೈತಾ ಇತ್ತಾ? ಇಟ್ ಮೀನ್ಸ್ ಮೊಸರು ಬಜ್ಜಿ ಇತ್ತಾ? ಹಾ ಮೇಡಮ್ ಅವರೇ. ಕಾಂಬಿನೇಷನ್ ಚೆನ್ನಾಗಾಗುತ್ತಲ್ವಾ ಅದಕ್ಕೆ? ಹಾ ಮೇಡಮ್ ಅವರೇ. ಸೊ ನಮ್ಮ ಅಳಿಯ ಮನೆಯಲ್ಲಿ ಇರಲಿಲ್ಲ, ಅವ್ರು ಕೋಣಂದೂರಲ್ಲಿ ಹಾಸ್ಟೆಲ್ ಅಲ್ಲಿ ಬಿಟ್ಟಿದೀವಿ. ಓಕೆ, ಹಾಸ್ಟೆಲ್ ಇದ್ದಾರಾ? ಹಾ ಮೇಡಮ್. ಓಕೆ ಮ್ಯಾಮ್. ಸೊ ಓಕೆ, ಅವ್ರಿಗೆ ಯಾವಾಗ? ಇವತ್ತೇ ಬರ್ತಡೇ ಇದ್ದಿದ್ದ ಅವ್ರದ್ದು? ಇವತ್ತೇ ಮೇಡಮ್ ಅವರೇ. ಓಕೆ ಮಾ, ಇನ್ನೊಂದು ಸರ್ತಿ ನಿಮ್ಮ ಅಳಿಯವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಹಾ ಮೇಡಮ್. ಥ್ಯಾಂಕ್ ಯು ಮಾ. ಇದೇ ಥರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಹಾ ಮೇಡಮ್. ಎಸ್, ಸಾಕಷ್ಟು ಕಡೆ ಇನ್ನೊಂದು ಕರೆ ಬರ್ತದೆ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಸುಧಾ. ಸುಧಾ ಮೇಡಮ್, ಟಿಫನ್ ಮಾಡಿದ್ರಾ? ಹಾ ಆಯ್ತು ಮೇಡಮ್, ದೋಸೆ ಮಾಡಿದ್ವಿ. ನಿಮ್ದು ಮೇಡಮ್? ನಂದು ಪಡ್ಡು ಸುಧಾ ಮೇಡಮ್. ಹೌದ್ರಾ? ಸೊ ಏನ್ ಮೇಡಮ್, ನಾರ್ಮಲ್ ದೋಸೆ ಮಾಡಿದ್ರಾ ಏನು ಮಸಾಲೆ ಏನಾದ್ರು ಇಲ್ಲ ಹಾಕಿದ್ರಾ? ಮೇಡಮ್, ನಾವು ಬೆಂಗಳೂರಿಗೆ ಹೋಗಿದ್ವಾ. ಓಕೆ, ಬೆಳಗ್ಗೆ ಬಂದ್ವಿ, ಊರಿಂದ ರೆಡಿ ತಗೊಂಡ್ ಬಂದಿದ್ವಿ ಹೊರಗಡೆಯಿಂದನಾ? ಹ್ಮ್ ಮೇಡಮ್. ಹಾ ಮೇಡಮ್, ಮತ್ತೆ ಇವತ್ತು ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದನ್ನ ಸುಧಾ ಮೇಡಮ್? ಇಲ್ಲ, ನಿಮಗೆ ಗುಡ್ ಮಾರ್ನಿಂಗ್ ಮೇಡಮ್ ಅವರೇ. ನಿಮ್ಗೂ ಕೂಡ ಗುಡ್ ಮಾರ್ನಿಂಗ್ ಸುಧಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸುಧಾ ಮೇಡಮ್, ಒಂದು ಪ್ರಶ್ನೆ ಹಾ ಕೇಳ್ಬೋದಾ? ಜಗತ್ತಿನ ಅತಿ ದೊಡ್ಡ ಸಿನಿಮಾ ಸ್ಟುಡಿಯೋ ರಾಮೋಜಿ ಫಿಲ್ಮ್ ಸಿಟಿ ಎಂದು ರಾಮೋಜಿ ಫಿಲ್ಮ್ ಸಿಟಿ ಎಲ್ಲಿದೆ ಅಂತ ಪ್ರಶ್ನೆ. ಅಂದ್ರೆ ಜಗತ್ತಿನ ಅತಿ ದೊಡ್ಡ ಸಿನಿಮಾ ಸ್ಟುಡಿಯೋ
ರಾಮೋಜಿ ಫಿಲ್ಮ್ ಸಿಟಿ ಎಲ್ಲಿದೆ ಅಂತ. ಆಪ್ಷನ್ಸ್ ಬಂದ್ಬಿಟ್ಟು ಬೆಂಗಳೂರು, ಗೋವಾ, ಬಾಂಬೆ ಹಾಗೂ ಹೈದರಾಬಾದ್. ಬೆಂಗಳೂರು ಮೇಡಮ್. ಬೆಂಗಳೂರಲ್ಲಿ ಇದನಾ ರಾಮೋಜಿ ಫಿಲ್ಮ್ ಸಿಟಿ? ಮೇಡಮ್. ಇದು ಆಕ್ಚುಲಿ ತಪ್ಪು ಉತ್ತರ ಮೇಡಮ್. ಇವತ್ತು ಯಾವ್ದಾರ ಹಾಡು ಹೇಳ್ತೀರಾ? ಹೇಳ್ತೀನಿ ಮೇಡಮ್. ಶಾಶ್ವತ ಮೇಡಮ್ ಹಾಡಿ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಧರ್ಮದ ನೆಮ್ಮದಿಯ ಈ ಸ್ಥಳ, ಕನ್ನಡದ ಹಿರಿಮೆಯ ಧರ್ಮಸ್ಥಳ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ನೇತ್ರಾವತಿ ಬಂದಳು ಮಾಯೆಯಾಗೆ, ದೇವಗಂಗೆಯಂತೆಯೇ ಪಾವನೆಯಾಗೆ. ನೇತ್ರಾವತಿ ಬಂದಳು ಮಾಯೆಯಾಗೆ, ದೇವಗಂಗೆಯಂತೆಯೇ ಪಾವನೆಯಾಗೆ. ಅಣ್ಣಪ್ಪ ಬಂದನಿಲ್ಲಿ ಸೇವೆಗಾಗಿ, ಭೂತಪೇತ ಚೈತ್ರನೇ ಪಾತ್ರಳಾಗೆ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಧರ್ಮದ ನೆಮ್ಮದಿಯ ಈ ಸ್ಥಳ, ಕನ್ನಡದ ಹಿರಿಮೆಯ ಧರ್ಮಸ್ಥಳ. ಹಿಂದೂ ಜೈನ ಧರ್ಮದ ಸಂಭ್ರಮವಿಲ್ಲಿ, ಎಂದು ಸಾರುತ್ತಿಹನೋ ಬಾಹುಬಲಿ. ಹಿಂದೂ ಜೈನ ಧರ್ಮದ ಸಂಭ್ರಮವಿಲ್ಲಿ, ಎಂದು ಸಾರುತ್ತಿಹನೋ ಬಾಹುಬಲಿ. ಇಂಥ ಪುಣ್ಯ ಕ್ಷೇತ್ರಕ್ಕೆ ಶಾಂತಿಯಲ್ಲೇ, ಶಾಂತಿ ಸಭೆ ದೊನ್ನೆನಾದೆ ಕಲಿವಲೀಲೆ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಧರ್ಮದ ನೆಮ್ಮದಿಯ ಈ ಸ್ಥಳ, ಕನ್ನಡದ ಹಿರಿಮೆಯ ಧರ್ಮಸ್ಥಳ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ಕರೆಯುವರು ಅವನನ್ನೇ ಮಂಜುನಾಥ. ಆಯ್ತು ಮೇಡಮ್. ಧನ್ಯವಾದಗಳು ಸುಧಾ ಮೇಡಮ್. ತುಂಬಾ ಚೆನ್ನಾಗಿ ಹಾಡು ಹಾಡ್ತೀರಾ ನೀವು. ಆಕ್ಚುಲಿ ಪ್ರತಿ ಒಂದು ಸತಿ ಕಾಲ್ ಮಾಡಿದಾಗ ಕೇಳಿದ್ರೆ ಹೂ ಅಂತ ರೆಡಿ ಇರ್ತೀರಾ. ನಿಮ್ಮ ಈ ಸ್ಪಾಟಿನೆಸ್ ಯಾವಾಗ್ಲೂ ಇದೇ ತರ ಇರ್ಲಿ ಸುಧಾ ಮೇಡಮ್. ಹೇಳ್ತೀವಿ ಮೇಡಮ್. ನಾವು ಅಮ್ಮ ಸಂಗೀತ ಕಲ್ತಿದ್ರು, ಹಂಗಾಗಿ ನಾವು ಹಾಡು ಹಾಡ್ತೀವಿ ಮೇಡಮ್. ಮೇಡಮ್ ನೀವು ಸಂಗೀತ ಕ್ಲಾಸಿಗೆ ಹೋಗಿದ್ರಾ? ಅಮ್ಮ ಸಂಗೀತ ಕಲಿತಿದ್ರು ಶಾಲೆಯಲ್ಲಿ. ಶಾಲೆ ಓದ್ಬೇಕಾದ್ರೆ ಯಾರಿಗೂನು ಅವ್ರು ಬಹುಮಾನ ಬಿಟ್ಕೊಡ್ತೀವಿ ಅಂತ, ಫಸ್ಟ್ ಬಹುಮಾನ ಇವ್ರಿಗೆ ಅಂತ ಯಾವಾಗ್ಲೂ ಬರ್ತಿದ್ದು. ಅವ್ರ ಮನೆಯಲ್ಲಿ ಹಾರ್ಮೋನಿಯಂ, ವೀಣೆ ಎಲ್ಲಾ ಇರ್ತಾರೆ ಮೇಡಮ್ ಅವರೇ. ಹಂಗಾಗಿ ತುಂಬಾನೇ ಕಲ್ತಿದ್ರು ಅಮ್ಮ ಸಂಗೀತ, ಹಂಗಾಗಿ ನಾವ್ ಕಲ್ತೀವಿ. ಅಮ್ಮನಿಂದ ನೀವು ಸಂಗೀತ ಕಲ್ತಿರೋದಲ್ವಾ? ಮೇಡಮ್. ಆಮೇಲೆ ರಾಷ್ಟ್ರಗೀತನ ಹಾಡ್ತೀನಿ ಮೇಡಮ್ ಸಂಗೀತದಲ್ಲಿ ನಾನು. ಯಾವ್ದು ಮ್ಯಾಮ್? ರಾಷ್ಟ್ರಗೀತೆ. ಅದನ್ನು ಹಾಡ್ತೀರಾ? ಸಂಗೀತದಲ್ಲಿ ಹಾಡ್ತೀರಾ? ಅದನ್ನ ಸಂಗೀತದಲ್ಲೇ ಹಾಡ್ತೀನಿ ಮೇಡಮ್ ನಾನು. ಓಕೆ ಮ್ಯಾಮ್. ನೆಕ್ಸ್ಟ್ ಯಾವಾಗಾದ್ರೂ ಏನಾದ್ರು ಈವೆಂಟ್ಸ್ ಇದ್ದಾಗ ಹೇಳ್ತೀನಿ, ಓಕೆನಾ? ಆಯ್ತು ಮೇಡಮ್. ಥ್ಯಾಂಕ್ ಯು. ಸಂಗೀತದಲ್ಲೇ ರಾಷ್ಟ್ರಗೀತೆ ಪೂರ್ತಿ ಮುಗಿಯ ಮತ್ತೆ ಸಂಗೀತದಲ್ಲೇ ಹೇಳೋದು ಮೇಡಮ್. ಸಂಗೀತದಲ್ಲೇ ಹೇಳ್ತೀರಾ? ಮೇಡಮ್. ಓಕೆ ಸುಧಾ ಮೇಡಮ್. ಈ ಪ್ರಯತ್ನ ಸಂಗೀತದಲ್ಲಿ ಇದನ್ನೇ ತರ ಕಂಟಿನ್ಯೂ ಮಾಡ್ತಾ ಇರಿ, ಓಕೆನಾ? ಆಯ್ತು ಮೇಡಮ್. ಥ್ಯಾಂಕ್ ಯು ಸುಧಾ ಮೇಡಮ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮ್ಮ ಒಗಟು ಒಂದು ಹೇಳ್ತೀನಿ ಮೇಡಮ್. ಸರ್ ಮ್ಯಾಮ್ ಹೇಳಿ. 32 ಜನ ಒಂದು ಮನೆಯಲ್ಲಿ 32 ಜನ ಸೈನಿಕರು, ಅದ್ರಾಗೆ ಒಬ್ಬ ರಾಜ. ಬಾಯಿ. ಅದು ಒಂದು ಮನೆ, ಚಿಕ್ಕ ಮನೆ. ಓಕೆ. ಅದ್ರಲ್ಲಿ 32 ಜನ ಸೈನಿಕರು. ಓಕೆ. ಅದ್ರಾಗೆ ಒಬ್ಬ ರಾಜ ಇರ್ತಾನೆ. ಅದ್ ಏನ್ರಿ ಮೇಡಮ್ ಒಗಟ್ಟು? ಹಲ್ಲು, ನಾಲ್ಗೆ, ಹೌದು. ಬಾಯಿ. ಹೌದಾ? 32 ಹಲ್ಲು ಇರ್ತವೆ. ರಾಜ ಅಂತಂದ್ರೆ ನಾಲ್ಗೆ ಅಲ್ವಾ? ಒಂದ್ ಸಣ್ಣ ಮನೆ ಅಂದ್ರೆ ಬಾಯಿ. ಓವರ್ ಆಲ್. ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದೇ ತರ ಒಗಟುಗಳನ್ನ ಕೇಳ್ತಾ ಇರಿ, ಓಕೆನಾ? ಆಯ್ತು ಮೇಡಮ್. ಥ್ಯಾಂಕ್ ಯು ಸುಧಾ ಮೇಡಮ್, ಕಾರ್ಯಕ್ರಮಕ್ಕೆ ಇದೇ ತರ ಕರೆ ಮಾಡ್ತಾ ಇರಿ. ಆಯ್ತು ಮೇಡಮ್. ಆಯ್ತು. ಎಸ್, ನೀವು ಕೂಡ ನಿಮಗೆ ಗೊತ್ತಿರ್ತಕ್ಕಂತಹ ಒಗಟುಗಳನ್ನ ಕೇಳಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಇನ್ನೊಂದು ಕರೆ ಬರ್ತದೆ, ನೋಡೋಣ.
ಕರೆ ಕಟ್ಟಾಯಿತು. ಕರಿ ಎಸ್. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಸಿದ್ದಲಿಂಗೇಶ್ ಅಂತ. ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಇಲ್ಲೇ ದಾವಣಗೆರೆಯಿಂದ ಮೇಡಮ್. ದಾವಣಗೆರೆ. ಸರ್, ಏನು ಮಾಡ್ಕೊಂಡಿದ್ದೀರಾ ನೀವು? ಹಲೋ ಸರ್, ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು ಬಿಸ್ನೆಸ್ ಮೇಡಮ್, ಆಪ್ಟಿಕಲ್ ಶಾಪ್ ಇದೆ ನಂದು. ಓಕೆ, ನಮ್ಮ ಅನಿಲ್ ರೇಖರ್ ಸರ್ ಬಂದಿಲ್ವೇನಾ? ಹೇಳಿ ಸರ್. ಅನಿಲ್ ರೇಖರ್ ಸರ್ ಬಂದಿಲ್ಲ ಸರ್, ಅವ್ರು ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದಾರೆ. ಹಾ ಗೊತ್ತು ಮೇಡಮ್, ವಿಯೆಟ್ನಾಂ ಹೋಗಿದ್ದಾರೆ. ಹೌದು. ಅದೇ ಶನಿವಾರ ಪ್ರಬಂಧ ಸ್ಪರ್ಧೆನೆ ಬಂಡನೆ ಮಾಡಿದ್ರು ಅವರು. ಓಕೆ. ನಮ್ಮ ಸಿದ್ಧಾನಂದ ಅವ್ರಿಗೆ ಹೇಳಿದ್ರು ವಿಡಿಯೋ ಪ್ರಸಾರ ಮಾಡಕ್ ಹೇಳಿ ಮೇಡಮ್, ಇವನ್ನ ವೈನಲ್ಲಿ. ಸರಿ ಸರ್, ಹೇಳ್ತೀನಿ ವಿಡಿಯೋ ಪ್ರಸಾರ ಮಾಡೋದಕ್ಕೆ. ಓಕೆನಾ? ನೋಡಿ ತಮ್ಮ ಸಿಗ್ನಲ್ ಕೊಡ್ತಿದಾರ ಅವರು. ಕೊಡ್ತಿದ್ದಾರೆ ಸರ್. ಮಾಡಕ್ ಹೇಳಿ ಪ್ರಸಾರ, ನಾವು ನೋಡಿ ಖುಷಿ ಪಡ್ತೀವಿ. ಸರಿ ಸರ್, ಪ್ರಸಾರ ಅಲ್ಲಿ ಹೋಗಿ ಹೊರದೇಶಕ್ಕೆ ಹೋಗಿ ನಮ್ಮ ಭಾರತ ದೇಶನ ಸಾಧನೆ ಮಾಡಿ ಬಂದಿದಾರಲ್ವಾ. ಹೌದು ಸರ್, ಖುಷಿ ಆಗ್ತದೆ ನಾವು ನೋಡಿದ್ರೆ. ಪ್ರಸಾರ ಮಾಡ್ತೀನಿ ಅಂತ ಸಿಗ್ನಲ್ ಕೊಟ್ರು ಸರ್ ಆಕ್ಚುಲಿ ಆಲ್ರೆಡಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಪ್ರಶ್ನೆ ಕೇಳಿರಲ್ಲ ಮೊದಲೇ? ಹಾ ಸರ್, ಪ್ರಶ್ನೆ ಕೇಳಿದೆ. ಹೈದರಾಬಾದ್ ಮೇಡಮ್ ಅದು. ಹೇಳಿ ಸರ್. ಹೈದರಾಬಾದ್. ಹೈದರಾಬಾದ್ ಹೇಗೆ ಗೊತ್ತು ಸರ್? ಯಾವಾಗಾದ್ರೂ ಅಲ್ಲಿಗೆ ಹೋಗಿದ್ರಾ ಅಥವಾ ಹೇಗೆ ಈ ತಿಳ್ಕೊಂಡಿದ್ದೀರಾ? ರೀಸೆಂಟ್ ಮೊನ್ನೆ ಲಾಸ್ಟ್ ಮಂತ್ ಹೋಗಿದ್ವಿ ಮೇಡಮ್. ಲಾಸ್ಟ್ ಮಂತ್ ಹೈದರಾಬಾದ್ಗೆ ಹೋಗಿದ್ರಾ? ಸೊ ಹೇಗಿತ್ತು ಹೈದರಾಬಾದ್ ಎಕ್ಸ್ಪೀರಿಯನ್ಸ್? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಮಾಡಿದ್ದೆ ಮೇಡಮ್, ಇವರು ಏಕರ್ ಸರ್ ಇದ್ರಿಗೆಲ್ಲ ಡೀಟೇಲ್ಸ್ ಹೇಳಿದ್ದೆ ಓಕೆ. ಹಿಂದೆ. 1964 ಎಕರೆ ಇದೆ ಮೇಡಮ್ ಅದು. ಹೌದಾ ಸರ್? ಟೋಟಲ್ ವಿಸ್ತೀರ್ಣ. ಅದು ಎಲ್ಲ ಬಸ್ಸಲ್ಲಿ ಓಡಾಡಿಸ್ತಾರೆ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ. ಅದಕ್ಕೆ ಆಲ್ರೆಡಿ ವರ್ಲ್ಡ್ ಅಲ್ಲಿ ಗಿನ್ನಿಸ್ 2 ಸಲ ಗಿನ್ನಿಸ್ ರೆಕಾರ್ಡ್ ಬಂದಿದೆ ಮೇಡಮ್ ಅದಕ್ಕೆ. ಓಕೆ. ಚೆನ್ನಾಗಿದೆ, ನೋಡ್ಲಿಕ್ಕೆ ಖುಷಿ ಆಗ್ತದೆ. ಸರ್, ನೀವು ಇದೇ ತರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇದ್ದೀವಿ. ಓಕೆ ಮೇಡಮ್, ದಯವಿಟ್ಟು ಅದನ್ನ ಪ್ರಸಾರ ಮಾಡಿ ಕೇಳಿ ಸಿದ್ಧಾನಂದ ಅವರಿಗೆ. ಸರಿ ಸರ್, ವಿಡಿಯೋ ಪ್ರಸಾರ ಮಾಡ್ತೀನಿ ಅಂದ್ರು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಜಗತ್ತಿನ ಅತಿ ದೊಡ್ಡ ಸಿನಿಮಾ ಸ್ಟುಡಿಯೋ ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದ್ನಲ್ಲಿ ಇದೆ. ಇವಾಗ ತಾನೇ ಸರ್ ಕರೆ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ರು ಅಲ್ಲಿ ಹೇಗೆಲ್ಲ ಇದೆ, ಅಲ್ಲಿರೋ ಅಟ್ಮಾಸ್ಫಿಯರ್ ಆಗಿರ್ಬೋದು, ಅದು ಎಷ್ಟು ಎಕರೆ ಇದೆ ಅಂತ. ಸೊ ಇನ್ನೊಂದಿಷ್ಟು ಪ್ರಶ್ನೆಗಳಿದೆ, ಕರೆ ಮಾಡಿ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಸೊ ಇವತ್ತು ಹೇಳಬೇಕು ಅಂತಂದರೆ, ಯಾರಿಗೆಲ್ಲ ಉದ್ಯೋಗಕ್ಕೆ ಅವಕಾಶ ಬೇಕು ಅವ್ರಿಗೆಲ್ಲ ಒಂದು ಗೌರ್ಮೆಂಟ್ ಸರ್ಕಾರ ಆಫರ್ ಬಿಟ್ಟಿದ್ದಾರೆ. ಏನು ಅಂತಂದರೆ BPCL ಅಲ್ಲಿ ಅಂದರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡಲ್ಲಿ ಭಾರತ ಸರ್ಕಾರ ನಿಮಗೆ ಏನು ಹುದ್ದೆಗೆ ಅವಕಾಶ ಕೊಟ್ಟಿದ್ದಾರೆ. ಮೊದಲೇದಾಗಿ ವಿದ್ಯಾರ್ಥಿ ಬಂದುಬಿಟ್ಟು ಎಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು ಆದರೂ ಕೂಡ ಹೋಗ್ಬೋದು, PU ಮಾಡಿರೋರಾದರೂ ಇರ್ಬೋದು, 10th ಸ್ಟ್ಯಾಂಡರ್ಡ್ ಓದಿರೋರಾದರೂ ಕೂಡ ಈ ಒಂದು ಕೆಲಸಕ್ಕೆ ನೀವು ಅಪ್ಲೈ ಮಾಡ್ಬೋದು. ಏನೇ ಒಂದು ಇನ್ಫಾರ್ಮೇಷನ್ ಬೇಕು ನೀವು ಅದಕ್ಕೆ ಜಾಯ್ನ್ ಆಗ್ಬೋದು ಅಂತಂದ್ರೆ. ಇದಕ್ಕೆ ಬಂದ್ಬಿಟ್ಟು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿರ್ತಾರೆ ಯಾರ್ಯಾರು ಎಷ್ಟು ವರ್ಷದವರು ಈ ಕೆಲಸ ಮಾಡಬೇಕು ಅಂತಂದರೆ, ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದರೆ 32 ವರ್ಷ ಕಂಪಲ್ಸರಿ ಅವ್ರು ಇರಲೇಬೇಕು. ಅಸೋಸಿಯೇಟಿವ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಅಂದರೆ ಅವರು ಸಹ 32 ವರ್ಷ ಬರ್ತಾರೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಮತ್ತು ಅಕೌಂಟೆಂಟ್ಸ್ ಅಂತ ಬಂತು ಅಂತಂದರೆ ಅವ್ರು 35ರಿಂದ 30 ವರ್ಷ ಕನಿಷ್ಠ ಪಕ್ಷ ಆಗಿರ್ತಕ್ಕಂಥ ಅಷ್ಟರೊಳಗಿರ್ತಕ್ಕಂಥ ವ್ಯಕ್ತಿ ಅಂತೂ ಆಗಿರಲೇಬೇಕು. ಇದಕ್ಕಿಂತ ಮೀರಿ ಇತ್ತಂದರೆ ನಿಮಗೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಹರಹರ ಆಗಿರಲ್ಲ. ಅದಾದಮೇಲೆ ಇದಕ್ಕೆ ವೇತನ ಬಂದ್ಬಿಟ್ಟು ಅಂದರೆ ಏನು ಸ್ಯಾಲ್ರಿ ಕೊಡ್ತಾರೆ ಅನ್ನೋದಾಯಿತು ಅಂದರೆ, ಕಿರಿಯ ಕಾರ್ಯನಿರ್ವಾಹಕರು ಅಂದರೆ ಜೂನಿಯರ್ ಎಕ್ಸಿಕ್ಯೂಟಿವ್ಸ್ಗಳಿಗೆ ಬಂದುಬಿಟ್ಟು 30,000ದಿಂದ 1,20,000 ತನಕನೂ ನಿಮಗೆ ಪೇ ಮಾಡ್ತಾರೆ, ಫಂಡ್ ಕೊಡ್ತಾ ಹೋಗ್ತಾರೆ. ಅದಾದಮೇಲೆ ಸಹಾಯಕ ಕಾರ್ಯನಿರ್ವಾಹಕರು ಅಂದರೆ ಹೆಲ್ಪರ್ ಎಕ್ಸಿಕ್ಯೂಟಿವ್ಸ್ ಬಂದುಬಿಟ್ಟಿಗೆ 40,000ದಿಂದ 1,40,00,000 ತನಕ ನಿಮಗೆ ಪೇ ಮಾಡೋವಂಥದ್ದು ಫಂಡ್ ಕೊಡ್ತಕ್ಕಂಥದ್ದು ಇರ್ತಾ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲೇ ಬಂದಿರತಕ್ಕಂತಹ ಒಂದು ಸುದ್ದಿ ಆಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ಜೂನ್ ತಿಂಗಳು 27ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಯಾರಿಗೆಲ್ಲ ಕೆಲಸ ಅವಶ್ಯಕತೆ ಇದೆ ಅವರಿಗೆ ಇದನ್ನು ರೆಫರ್ ಮಾಡಿ. ಸಾಕಷ್ಟು ಜನ ಕೆಲಸ ಇಲ್ಲದೆ ಇರ್ತಾರೆ. 10th ಆಗಿರ್ಬೋದು, 2nd PU ಆಗಿರ್ಬೋದು, ಡಿಪ್ಲೊಮೊ ಆಗಿರ್ಬೋದು, ಇಲ್ಲ ನೀವು ಹೈಯರ್ ಸ್ಟಡೀಸ್ ಮಾಡಿ ನಿಮಗೆ ಬೇರೆ ಕಡೆ ವರ್ಕ್ ಹೋಗೋಕ್ಕಾಗಿಲ್ಲ ಅಂತಂದರೆ ಸೊ ನಿಮಗೆ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಯಾಲ್ರಿ ಕೂಡ ಅದೇ ಥರ ಹೈಕಲ್ಲಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಇದಕ್ಕೊಂದು ವೆಬ್ಸೈಟ್ ಇದೆ, ಅದು ಬಂದ್ಬಿಟ್ಟು www.bharatpetroleum.in ಅಂತ. ಸೊ ನೀವು ಅದನ್ನು ವೆಬ್ಸೈಟ್ನ ಗೂಗಲಲ್ಲಿ ಬ್ರೌಸ್ ಮಾಡಿದ್ರೆ ಸಾಕು, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಇದಕ್ಕೆ ಅಪ್ಲೈ ಮಾಡಿ ನೀವು ಕೆಲಸದಲ್ಲಿ ನೀವು ಜಾಯ್ನ್ ಆಗ್ಬೋದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು 27ನೇ ತಾರೀಕು ಇರುತ್ತೆ. ಯಾರಿಗೆಲ್ಲ ಕೆಲಸದ ಅವಶ್ಯಕತೆ ಇದೆ ನೀವು ಕೆಲಸಕ್ಕೆ ಹೋಗ್ಬೋದು.
ನೆಕ್ಸ್ಟ್ ಅದಾದಮೇಲೆ ಈ ವರ್ಷ ಹೊಸದಾಗಿ ರೂಢಿ ಬಂದಿರೋದು ಏನು ಅಂತಂದರೆ, ಯಾರೆಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳಿದ್ರೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ನೀವು ಅಪಾಯಿಂಟ್ಮೆಂಟ್ ತೊಗೊಂಡೇ ವೆರಿಫಿಕೇಷನ್ ಮಾಡಿಸೋದಕ್ಕೆ ಹೋಗಬೇಕು. ಪ್ರತಿ ವರ್ಷ ಏನಾಗ್ತಿತ್ತು, ನಿಮ್ಮ ರ್ಯಾಂಕಿಂಗ್ ಬರ್ತಿತ್ತು, ಆ ರ್ಯಾಂಕಿಂಗ್ ಅಲಾಟ್ ಮುಖಾಂತರ ಇಷ್ಟು ಸಾವಿರ ವಿದ್ಯಾರ್ಥಿಗಳು ಏನು ಮಾಡಬೇಕು, ಈ ದಿನ ಬರಬೇಕು, ಅದರ ನೆಕ್ಸ್ಟ್ ವಿದ್ಯಾರ್ಥಿಗಳು ಏನು ಮಾಡಬೇಕು, ಇನ್ನೊಂದು ದಿನ ಬರಬೇಕು ಅಂತಂದು ಇತ್ತು. ಸೊ ಇವಾಗ ಏನಾಗಿದೆ ಅಂತಂದರೆ ಅಪಾಯಿಂಟ್ಮೆಂಟ್ ನೀವೇ ತಗೋಬೇಕು. ನಿಮ್ಮ ಶೆಡ್ಯೂಲ್ಸ್ ನೋಡ್ಕೋಬೇಕು, ನೀವು ಯಾವಾಗ ಫ್ರೀ ಇರ್ತೀರ. ಮಾರ್ನಿಂಗ್ ಸೆಷನ್ ಒಂದು ಮತ್ತು ಆಫ್ಟರ್ನೂನ್ ಸೆಷನ್ ಒಂದು ಇರುತ್ತೆ. ನಿಮಗೆ ಒಂದು ಲಿಂಕ್ ಇದೆ, ಆ ಲಿಂಕ್ಗೆ ನೀವು ಹೋದರೆ ನಿಮಗೆ ಪರ್ಟಿಕ್ಯುಲರಾಗಿ ಏನು ಅಲ್ಲಿಗೆ ಬೇಕು ಅಂತ ಇರುತ್ತೆ. ಸೊ ಲಿಂಕ್ ಅಪಾಯಿಂಟ್ಮೆಂಟ್ ಬಂದುಬಿಟ್ಟು cet.karnataka.government.in ಅಂತ ಬರುತ್ತೆ. ಆಮೇಲೆ ಡಿಪ್ಲೊಮೋ 2025 ಫಾರ್ಮ್ಸ್ ಅಂತ ಬರುತ್ತೆ. ಲಾಗಿನ್ ಪೇಜ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಅದರ ಒಂದು ಇನ್ಫಾರ್ಮೇಷನ್ ಓವರಾಲ್ ಸಿಗುತ್ತೆ. ನೀವು ಕಂಪಲ್ಸರಿ ಬುಕ್ ಮಾಡಲೇಬೇಕು ಅಪಾಯಿಂಟ್ಮೆಂಟ್ ಲೆಟರ್ನ, ಇಲ್ಲ ಅಂತಂದರೆ ನಿಮ್ಮ ವೆರಿಫಿಕೇಷನ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಳೇಬೇಕು ಅಂದರೆ. ಸೊ ಇವಾಗ ಮಂಗಳವಾರದಿಂದ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತಂದು ಒಂದು ವಿಚಾರ ಬಂದಿದೆ. ಸೊ ಇವಾಗ ನೀವು ಮಾರ್ನಿಂಗ್ ಸೆಷನ್ಗೆ ಹೋಗ್ತೀರಾ ಅಥವಾ ಆಫ್ಟರ್ನೂನ್ ಸೆಷನ್ಗೆ ಹೋಗ್ತೀರಾ ಅನ್ನೋದನ್ನ ಅಲ್ಲಿ ಓವರಾಲ್ ಬರುತ್ತೆ ಡಿಸ್ಕ್ರಿಪ್ಷನ್ಸಲ್ಲಿ, ನೀವು ಅದನ್ನು ಎಂಟ್ರ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ, ಸೊ ಅಪಾಯಿಂಟ್ಮೆಂಟ್ ಲೆಟರ್ನ ಪ್ರಿಂಟೌಟ್ ತೊಗೊಂಡ್ಬಿಟ್ಟು ನೀವು ಯಾರು ವೆರಿಫಿಕೇಷನ್ ಮಾಡ್ತಾರಲ್ವಾ, ವೆರಿಫಿಕೇಷನ್ ಮಾಡೋ ಸೆಂಟರ್ಗೆ ಹೋಗಿ. ಈ ಸರ್ತಿ ಎಕ್ಸ್ಪೆಷಲಿ ವೆರಿಫಿಕೇಷನ್ ಮಾಡೋದಕ್ಕೆ DRR ಗೌರ್ಮೆಂಟ್ ಪಾಲಿಟೆಕ್ನಿಕ್ ಒಂದೇ ಇರೋದು ದಾವಣಗೆರೆಯಲ್ಲಿ. ಅದು ಬಿಟ್ಟು ಪ್ರತಿ ವರ್ಷ BIT ಕೂಡ ಇರ್ತಿತ್ತು, ಈ ವರ್ಷ BIT ಇಲ್ಲ. ನೀವು DRR ಗೌರ್ಮೆಂಟ್ ಪಾಲಿಟೆಕ್ನಿಕ್ಗೆ ಬಂದುಬಿಟ್ಟು ಏನು ಅಪಾಯಿಂಟ್ಮೆಂಟ್ ತೊಗೊಂಡು ಸೂಕ್ತ ಶಿಕ್ಷಕರ ಹತ್ರ ಹೋಗಿಬಿಟ್ಟು ಯಾರು ವೆರಿಫಿಕೇಷನ್ ಮಾಡ್ತಾರೋ ಅವ್ರ ಹತ್ರ ಅಟೆಸ್ಟ್ರೇಷನ್ ಮಾಡಿರೋ ಡಾಕ್ಯುಮೆಂಟ್ನೇ ತೊಗೊಂಡು ಹೋಗಬೇಕು. ಅಟೆಸ್ಟ್ರೇಷನ್ ಅಂದರೆ ಗೊತ್ತಿರ್ತಕ್ಕಂಥದ್ದು ಗೌರ್ಮೆಂಟ್ ಆಫೀಸರ್ ಸೀಲ್ ಸಿಗ್ನೇಚರ್ ಪ್ರತಿಯೊಂದು ನಿಮ್ಮ ಡಾಕ್ಯುಮೆಂಟ್ಸ್ಗಳಿಗೆ ಏನು ಜೆರಾಕ್ಸ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅದಕ್ಕೆ ಕಂಪಲ್ಸರಿ ಆಗಿರಲೇಬೇಕು. ಅಟೆಸ್ಟ್ರೇಷನ್ ಆಗಿಲ್ಲ ಅಂತಂದರೆ ನಿಮ್ಮ ವೆರಿಫಿಕೇಷನ್ ಮುಂದೆ ಹೋಗಲ್ಲ. ಎಷ್ಟು ದಿನ ಆದರೂ ಮುಂದೆ ಹೋಗಲ್ಲ. ಇರೋದೇ 3 ದಿನ ಟೈಮ್ ಮಾತ್ರ ನಿಮಗೆ ಇರೋದು. ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ಸ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಟೆಸ್ಟ್ರೇಷನ್ ಮಾಡಿಸ್ಬಿಟ್ಟು ಬೇಗ ಮುಂದೆ ಹೋಗಿ, ಆಯಿತಾ. ಅದು ಎಲ್ಲ ಆದಮೇಲೆ ಇನ್ನೊಂದು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರ್ತಕ್ಕಂಥದ್ದು ಏನು ಅಂದರೆ, ಇನ್ನು ಸ್ವಲ್ಪ ದಿನಗಳಲ್ಲಿ ಭಾಳ ಮಳೆ ಬರುತ್ತೆ, ತುಂಬ ಎಚ್ಚೆತ್ಕೋಬೇಕು ಅಂತಕ್ಕಂಥದ್ದು ಒಂದು ವಿಚಾರ ತಿಳಿದು ಬಂದಿದೆ. ಅಂದರೆ ಸಾಕಷ್ಟು ಜನ ಮಳೆಯಿಂದ ರೀಸೆಂಟಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು ಇದೆ. ಮೊನ್ನೆ ರೀಸೆಂಟಾಗಿ ದಾವಣಗೆರೆಯಲ್ಲಿ ಮಳೆ ಬಂದಿಲ್ಲ, ಬಟ್ ಬೇರೆ ಕಡೆ ಮಳೆ ಬಂದು. ಸೊ ದಾವಣಗೆರೆ ಜನತೆಗೆ ಎಚ್ಚೆತ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಷಾರು, ಮಳೆ ಬಂದಾಗ ಮಳೆ ಸಿಡಿಲು ಬರುವಾಗ ದಯವಿಟ್ಟು ಮರದ ಕೆಳಗಡೆ ಸೇಫು ಅಂತಂದು ಹೋಗ್ಬಿಟ್ಟು ನಿಂತ್ಕೋಬೇಡಿ. ಯಾಕಂತಂದರೆ ಮರಕ್ಕೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ. ಅಲ್ಲಿ ಏನಾದರೂ ನೀವು ಸಿಡಿಲು ಬಂದಾಗಿತ್ತು ಅಂದರೆ ಅದು ಕೆಲವೊಂದು ಸಾಕಷ್ಟು ಜನ ನೋಡಿರ್ತೀರಿ, ಮರಕ್ಕೆ ಸಿಡಿಲು ಬಡ್ದಿರುತ್ತೆ. ಸೊ ಆವಾಗ ಅಲ್ಲಿರ್ತಕ್ಕಂತಹ ವ್ಯಕ್ತಿ ಸ್ಪಾಟಲ್ಲಿ ಡೆತ್ ಆಗ್ತಾರೆ. ಸೊ ಮಳೆ ಬಂದಾಗ ಮರಗಳ ಕೆಳಗಡೆ ಇರ್ತಕ್ಕಂಥದ್ದನ್ನೆಲ್ಲ ಅವಾಯ್ಡ್ ಮಾಡಿ, ಅಥವಾ ಎಲ್ಲರೂ ನಿಯರ್ ಬೈ ಬಿಲ್ಡಿಂಗ್ ಇತ್ತು ಅಂದರೆ ಅಲ್ಲೋಗಿ ಇರಿ ಬೆಟರ್. ಇನ್ನು ಹೊರಗಡೆ ಹೋಗ್ತೀರಾ ಅಂದರೆ ನೀವೇ ಪ್ರಿಕಾಷನ್ಸ್ ತೊಗೊಂಡೋಗಿ. ಅಂದರೆ ಏನಂದರೆ ಛತ್ರಿ ತೊಗೊಂಡೋಗಿರ್ಬೋದು, ರೈನ್ ಕೋಟ್ ತೊಗೊಂಡೋಗಿರ್ಬೋದು. ಆ ಥರ ನೀವು ತೊಗೊಂಡೋಗಿ ನೀವೇ ನಿಮ್ಮ ಪ್ರಿಕಾಷನ್ಸ್ ತೊಗೊಂಡು ನೀವೇ ಹುಷಾರಾಗಿ ಟ್ರಾವೆಲ್ನ ಮಾಡಿ. ಅತಿಯಾಗಿ ಮಳೆ ಆಯಿತು ಅಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಇವಾಗ ಬೇರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಟ್ರಾವೆಲ್ ಮಾಡ್ತಿರ್ತಾರೆ. ಇದು ಮಳೆಗಾಲ ಬೇರೆ, ಪಾಪ ಊರಿಂದ ಊರಿಗೆ ಓದೋಕ್ಕೋಸ್ಕರ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ವಿದ್ಯಾರ್ಥಿಗಳು ತುಂಬ ಹುಷಾರಾಗಿ ಇರಿ. ಇವಾಗ ಹುಷಾರು ತಪ್ಪಿದ್ರಿ ಅಂತಂದರೆ ಮತ್ತೆ ಏನೋ ಕೋವಿಡ್ ಬಂದಿದೆ ಅನ್ನೋದು ಒಂದು ಬೇರೆ ತಿಳಿತಾ ಇದೆ. ಸೊ ಎಲ್ಲ ಒಂದು ಕಡೆಯಿಂದನೂ ಎಚ್ಚೆತ್ಕೊಳ್ಳಿ. ಕೋವಿಡ್ ಅಂತಿದ್ದಾರೆ, ದಾವಣಗೆರೆಯಲ್ಲಿ ಪ್ರಕರಣ ಇದೆ ಅಂತ ಹೇಳ್ತಿದ್ದಾರೆ. ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ, ಬಟ್ ನಿಮ್ಮ ಹುಷಾರಲ್ಲಿ ನೀವಿರಿ. ಇನ್ನೊಂದು ವಿಚಾರ ಏನು ಅಂತಂದರೆ, ಕೋವಿಡ್ ರಕ್ತ ಹೆಬ್ಬುಗಟ್ಟೋದ್ರ ಮುಖಾಂತರ ಬರ್ತಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಸೊ ಏನಾದರೂ ಬ್ಲಡ್ ಕ್ಲಾಟ್ ಆಯಿತು ಅಂದರೆ ಅದಕ್ಕೆ ಬೇಗನೆ ಟ್ರೀಟ್ಮೆಂಟ್ ತೊಗೊಂಬಿಡಿ. ಏನಾದರೂ ನಿಮಗೆ ಸಿಂಟಮ್ಸ್ ಗೊತ್ತಾಯಿತು ಅಂತ ಅಂದರೆ. ಸೊ ಹೆಡ್ಡಲ್ಲಿ ಆದರೆ ಗೊತ್ತಾಗಲ್ಲ, ಮೀನ್ಸ್ ಏನಾದರೂ ನಿಮಗೇನಾದರೂ ಹುಷಾರಿಲ್ಲ ಸಿಂಪ್ಟಮ್ಸ್ ಬಂತಂದರೆ ದಯವಿಟ್ಟು ಆಟೋಮೆಟಿಕಲಿ ಆ ಒಂದು ಪ್ರಿಕಾಷನ್ಸ್ನ ತಗೊಳ್ಳಿ. ಇಲ್ಲ ಅಂತಂದರೆ ಸುಮ್ಮನೆ ಲೆಂತಿಯಾಗಿ ಬಿಟ್ಕೊತಾ ಹೋಗಿ ಸುಮ್ಮನೆ ಏನೂ ತೊಂದರೆ ಮಾಡ್ಕೋಬೇಡಿ. ಇರೋದು ಒಂದು ದಿನ ತುಂಬ ಚೆನ್ನಾಗಿ ಸುಂದರವಾಗಿ ನಿಮ್ಮ ಲೈಫ್ನ ಸ್ಪೆಂಡ್ ಮಾಡಿ. ಸೊ ಇವತ್ತು ಇನ್ನೊಂದು ಮಹಿಳೆಯರಿಗೆ ಹೇಳಬೇಕು ಅಂತಂದರೆ, ಮಹಿಳೆಯರು ಸಾಕಷ್ಟು ಜನ ಕೆಲಸ ಮಾಡ್ತಿರ್ತೀರಿ, ಸುಸ್ತಾಗಿರ್ತೀರಿ, ಆಮೇಲೆ ತಮ್ಮ ಒಂದು ಸರ್ಟೈನ್ ಟೈಮ್ ಬಂದಿರುತ್ತೆ. ಸೊ ಏನಾಗಿರುತ್ತೆ ಅಂದರೆ ತುಂಬ ಜನ ಸುಸ್ತಿಂದ ಇರ್ತೀರಿ, ತುಂಬ ಜನ ಹೊಟ್ಟೆ ನೋವಿಂದ ಬೆಳೆದಿರ್ತೀರಿ ಒಂದು ಸರ್ಟೈನ್ ಟೈಮಲ್ಲಿ. ಸೊ ನೀವು ದಯವಿಟ್ಟು ಹೊರಗಡೆ ಮೆಡಿಸಿನ್ಸ್ ತೊಗೋಬೇಡಿ. ಹೊರಗಡೆ ಮೆಡಿಸಿನ್ಸ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಹಾರ್ಮ್ಫುಲ್ ಆಗಿರ್ತಕ್ಕಂಥದ್ದು. ಅದು ನಮಗೆ ಇವಾಗ ಎಫೆಕ್ಟ್ ಆಗಲ್ಲ, ಅದು ಮುಂದೆ ಒಂದಿನ ಎಫೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಬೆಟರ್ ಹೋಮ್ ರೆಮಿಡಿ ಏನು ಅಂತಂದ್ರೆ,
ಸೊ ಒಂದು ಲೋಟ ಕುದಿಯೋ ಬಿಸಿ ನೀರು, ಒಂದು ಲೋಟ ನೀರು ತಗೊಳ್ಳಿ. ಆ ನೀರಿಗೆ ಸೊಪ್ಪಿನ ಕಾಳು, ಅಜ್ವಾನದ ಕಾಳು, ಹಾಗೆ ಒಂದಿಷ್ಟು ಜೀರಿಗೆ ಕಾಳು, ಒಂದಿಷ್ಟು ಚೂರು, ಒಂದು ಲೋಟ ನೀರು ಅಂತಂದರೆ ಒಂದು ಅರ್ಧ ಚಮಚ ಮೂರನ್ನು ಮೆಜರ್ ಮಾಡಿ ಹಾಕಿ, ಒಂದು ಚೂರು ನಿಮಗೆ ಅದು ಕಹಿ ಇರುತ್ತೆ, ಖಾರ ಅನಿಸುತ್ತೆ, ಕುಡಿಯೋದಕ್ಕಾಗಲ್ಲ, ಜೀರಿಗೆ ಫ್ಲೇವರ್, ಅದು 3 ಫ್ಲೇವರ್ ಅಂದರೆ ಒಂದು ರುಚಿಗೆ ಒಂದು ಚೂರು ಟೇಸ್ಟ್ ಆಗೋಷ್ಟು ಬೆಲ್ಲನ ಆ್ಯಡ್ ಮಾಡಿಕೊಂಡು ಆ ನೀರು, ಒಂದು ಲೋಟ ನೀರೇನಿರುತ್ತೆ ಅದು ಅರ್ಧ ಲೋಟ ನೀರಾಗಬೇಕು. ಅಲ್ಲಿ ತನಕ ಆ ನೀರನ್ನ ಬಾಯ್ಲ್ ಮಾಡಿ. ಆ ನೀರು ಬಾಯ್ಲ್ ಆದಮೇಲೆ ಸೊ ಯಾವಾಗ ನಿಮಗೆ ಹೊಟ್ಟೆ ನೋವು ಆ ಥರ ಸಂಭವ ಬರುತ್ತೋ ಆವಾಗ ಆ ನೀರನ್ನ ಕುಡೀರಿ. ಕುಡಿದು ಒಂದು ಆಟೋಮೆಟಿಕಲಿ ಸ್ವಲ್ಪ ಸಮಯದಲ್ಲೇ ನೀವು ರಿಕವರ್ ಆಗ್ತಾರೆ. ದಯವಿಟ್ಟು ಹುಷಾರಿಲ್ಲ ಅಂದ ಕೂಡಲೇ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳಕ್ಕೆ ಹೋಗಬೇಡಿ, ಇದರಿಂದ ತುಂಬ ಹಾರ್ಮ್ಫುಲ್ ಆಗುತ್ತೆ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಿದ್ದೀನಿ, ಹೋಮ್ ರೆಮಿಡಿ ನಿಮಗೆ ಕೊಟ್ಟಿದ್ದೇನೆ. ಇದನ್ನು ಮಾಡೋಕ್ಕಾಗಿಲ್ಲ ಅನ್ನೋರ್ಗೂ ಇವಾಗ ನೋಡ್ತಿರ್ತೀರ ದಾಸವಾಳ ಹೂವು ಇರುತ್ತೆ ಅಲ್ವಾ, ಸೊ ನೀವು ಆ ದಾಸವಾಳ ಹೂವನ್ನ ತೊಗೊಂಬಂದು, ದಾಸವಾಳ ಹೂವು ತುಂಬ ಶ್ರೇಷ್ಠವಾದದ್ದು. ತುಂಬ ಜನ ದಾಸವಾಳ ಹೂವಿಂದ ಒಂದು ದಳ ಬರುತ್ತಲ್ಲ ಅದನ್ನು ತಿಂತಿರ್ತಾರೆ, ಹೌದಾ? ಇದರಲ್ಲಿ ತುಂಬ ಪೌಷ್ಟಿಕಾಂಶ ಇರ್ತಕ್ಕಂಥದ್ದು ಏನು ಅಂತಂದ್ರೆ ದಾಸವಾಳ ಹೂವು, ಕೆಂಪು ದಾಸವಾಳ ಎಕ್ಸ್ಪೆಷಲಿ, ಆ ಪೆಟಲ್ಸ್ನ ಕಿತ್ಬಿಟ್ಟು ನೀವು ಅದೇ ಒಂದು ಲೋಟ ನೀರು ತಗೊಂಡು ಆ ದಾಸವಾಳ ಹೂವು ಮಾತ್ರ ಪೆಟಲ್ಸ್ ಹಾಕಿ ಅರ್ಧ ಲೋಟ ಆಗೋ ತನಕ ಕುದಿಸ್ಕೊಂಡು ಆ ನೀರನ್ನ ಕುಡಿದ್ರೂ ಕೂಡ ನಿಮ್ಮ ಒಂದು ದೇಹಕ್ಕೆ ಸಾಕಷ್ಟು ರೀತಿಯಾದ ಪೌಷ್ಟಿಕಾಂಶ ಸಿಗುತ್ತೆ. ಸರ್ಟೈನ್ ಟೈಮಲ್ಲಿ ನಿಮಗೇನು ಹೊಟ್ಟೆ ನೋವು ಬರುತ್ತೋ ಅದನ್ನು ನೀವು ನಿವಾರಣೆ ಮಾಡ್ಕೋಬೋದು ವಿತೌಟ್ ಯೂಸಿಂಗ್ ಇಂಗ್ಲೀಷ್ ಮೆಡಿಸಿನ್ಸ್ ಇಲ್ಲದೇ ನೀವು ನಿಮಗೆ ಆಗ್ತಕ್ಕಂತಹ ನೋವುಗಳನ್ನ ನೀವು ನಿವಾರಣೆ ಮಾಡ್ಕೋಬೋದು. ಆ್ಯಂಡ್ ಇದಿಷ್ಟು ಬಂದ್ಬಿಟ್ಟು ಮಹಿಳೆಯರಿಗೆ. ಸೊ ದಟ್ ಏನು ಅಂತಂದರೆ ಇದನ್ನು ರೆಗ್ಯುಲರಾಗಿ ನೀವು ಮಾಡ್ತಾನೂ ಹೋಗ್ಬೋದು. ದಯವಿಟ್ಟು ಏನಂತಂದರೆ ನನ್ನ ಕಡೆಯಿಂದ ಸಜೆಷನ್ ಬಂದುಬಿಟ್ಟು ಏನೇ ಆದ್ರೂ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಸಡನ್ನಾಗಿ ಹೋಗಬೇಡಿ, ಕಾದು ನೋಡಿ ಆರಾಮಾಗ್ತೀರಾ. ದಟ್ ಸರ್ಟೈನ್ ಟೈಮ್ ಬೇಕು ಅದಕ್ಕೆ, ಸೊ ಕಾದು ನೋಡಿ ಆರಾಮಾಗ್ತೀರಾ. ಅದಾದಮೇಲೆ ಇವಾಗ ಮಳೆ ಸೀಸನ್ ಆಗಿರೋದ್ರಿಂದ ಸಾಕಷ್ಟು ಕಡೆ ಹಚ್ಚ ಹಸಿರಿಂದ ತುಂಬಿರ್ತಕ್ಕಂಥದ್ದು. ಸೊ ಈ ಒಂದು ಸೀಸನಲ್ಲಿ ಏನು ಟ್ರಾವೆಲಿಂಗ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ, ಬಟ್ ಹುಷಾರಾಗಿರಬೇಕು. ದಟ್ ಟ್ರಾವೆಲಿಂಗ್ ಮಾಡಬೇಕು ಅಂದರೆ ನಾನು ನಿಮಗೆ ಹೇಳೋವಂಥದ್ದು ಬೆಸ್ಟ್ ಪ್ಲೇಸಸ್ ಅಂದರೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ. ನೀವು ಇನ್ನೊಂದು ಕರೆ ಬರ್ತದೆ, ಸೊ ಆ ಕರೆನ ಉತ್ತರಿಸೋಣ. ಅದಾದಮೇಲೆ ನಾನು ಟ್ರಾವೆಲಿಂಗ್ ಬಗ್ಗೆ ಹೇಳ್ತೇನೆ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ಸೊ ದಯವಿಟ್ಟು ಕರೆ ಮಾಡಿರ್ತಾರೆ ಅಂತ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಯಾಕಂದರೆ ಕಾರ್ಯಕ್ರಮ ನೇರ ಪ್ರಸಾರ ಆಗ್ತಿರ್ತದೆ. ನಮಸ್ತೆ ಅಂತ ಹೇಳ್ತಾ ಇರ್ತೀನಿ, ನೀವು ರೆಸ್ಪಾನ್ಸೇ ಮಾಡ್ತಾ ಇರಲ್ಲ. ಸೊ ಬೇರೆಯವರು ಕರೆ ಮಾಡ್ತಿರ್ತಾರಲ್ವ, ಸೊ ಅವ್ರಿಗೂ ಲೈನ್ ಸಿಗಬೇಕು. ಸೊ ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ನನ್ನೊಟ್ಟಿಗೆ ಮಾತನಾಡಿ. ಇನ್ನೊಂದು ಕರೆ ಬರ್ತದೆ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ವಿನಯ್ ಸರ್. ಟಿಫನ್ ಮಾಡಿದ್ರಾ? ಮಾಡ್ಬೇಕು ಮೇಡಮ್. ಮಾಡಬೇಕು. ಏನು ಮಾಡ್ತಿದ್ದೀರಾ ಸರ್? ರವೆ ದೋಸೆ ಆಮೇಲೆ ಚಿಕಣಿ ಮೇಡಮ್. ರವೆ ದೋಸೆದು ಚಿಕಣಿ ಕಾಂಬಿನೇಷನಾ? ಹಾ ಮೇಡಮ್. ಚೆನ್ನಾಗಿರುತ್ತೆ ಸರ್. ಚಿಕಣಿ ಕಾಂಬಿನೇಷನ್ ಚೆನ್ನಾಗಿರುತ್ತಾ ಅಂತ ಕೇಳಿದೆ. ಚೆನ್ನಾಗಿರುತ್ತೆ ಮೇಡಮ್. ಸೊ ಯಾವತ್ತು ಟ್ರೈ ಮಾಡಿಲ್ಲ, ನೀವು ಹೇಳಿದಿರ ನೆಕ್ಸ್ಟ್ ನಾನು ಟ್ರೈ ಮಾಡೋಣ ಅಂತಾನೆ ಕೇಳಿದೆ. ಮಾಡಿ ಮೇಡಮ್ ಮಾಡಿ. ಸರ್ ಸರ್ ಇವತ್ತು ಯಾರಿಗಾದ್ರೂ ವಿಶೇಷವಾಗಿ ಶುಭಾಶಯಗಳು ತಿಳಿಸೋದಿತ್ತಾ? ಇಲ್ಲ ಸರ್, ಇಲ್ಲ ಮೇಡಮ್. ನಿಮಗೊಂದು ಪ್ರಶ್ನೆ ವಿನಯ್ ಸರ್. ಹೇಳಿ ಮೇಡಮ್. ಭಾರತದ ವಜ್ರನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಡೈಮಂಡ್ ಸಿಟಿ ಅಂತ ಯಾವ ನಗರನ ಕರೀತಾರೆ ಅಂತ ಪ್ರಶ್ನೆ ಬಂದ್ಬಿಟ್ಟು, ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಲಕ್ನೋ, ಮುಂಬೈ, ಕಾನ್ಪುರ್, ಸೂರತ್. ಮುಂಬೈ ಎದೆಲ್ಲಾದ್ರೂ ಓದಿದ್ರ ಸರ್? ಓದಿದೀವಿ. ಇದು ಆಕ್ಚುಲಿ ತಪ್ಪು ಉತ್ತರ ಸರ್. ಪರವಾಗಿಲ್ಲ. ಮುಂಬೈ ಬೇರೆ ಯಾವ್ದೋ ಪಾಠಲ್ಲಿ ಓದಿರ್ತಾರ, ಪಾಪ ಕನ್ಫ್ಯೂಷನ್ ಆಗಿ ಉತ್ತರ ಕೊಟ್ಟಿರ್ತಾರ, ತೊಂದ್ರೆ ಇಲ್ಲ. ಹಾ ಒಂದೇ ಆಪ್ಷನ್ ಸರ್. ಒಂದೇ ಸತಿ ನೀವು ಉತ್ತರ ಕೊಡ್ಬೋದು. ಸರ್ ಗೊತ್ತಾದ್ರೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಉತ್ತರನ ಕೊಡಿ, ಓಕೆನಾ? ಥ್ಯಾಂಕ್ ಯು ವಿನಯ್ ಸರ್. ಎಸ್, ನನ್ನ ಪ್ರಶ್ನೆ ಬಂದ್ಬಿಟ್ಟು ಭಾರತದ ವಜ್ರದ ನಗರ ಎಂದು ಯಾವ ನಗರವನ್ನು ಕರೀತಾರೆ? ಡೈಮಂಡ್ ಸಿಟಿ ಅಂತ ನಮ್ಮ ಇಂಡಿಯಾದಲ್ಲಿ ಯಾವ ನಗರವನ್ನು ಕರೀತಾರೆ ಅಂತ ಆಪ್ಷನ್ಸ್ ಬಂದ್ಬಿಟ್ಟು ಲಕ್ನೋ, ಮುಂಬೈ, ಕಾನ್ಪುರ್ ಮತ್ತು ಸೂರತ್. ನೋಡೋಣ ಯಾರು ಉತ್ತರ ಕೊಡ್ತೀರಾ ಅಂತ. ಸೊ ಆವಾಗಲೇ ಹೇಳ್ತಾ ಇದ್ದೆ ಟ್ರಾವೆಲಿಂಗ್ ಬಗ್ಗೆ. ಸೊ ಇದು ಮಳೆಗಾಲ ಆಗಿರೋದ್ರಿಂದ ಬೆಟರ್ ಏನು ಅಂದರೆ ಶಿವಮೊಗ್ಗದ ಕಡೆ ನೀವು ಹೋಗ್ಬೋದು. ಅಲ್ಲಿ ಸಾಕಷ್ಟು ದೇವಸ್ಥಾನಗಳಿರ್ತಕ್ಕಂಥದ್ದು,
ಸೊ ಅಲ್ಲಿ ನೀವು ಹೋದಾಗ ಹೇಗಾಗುತ್ತೆ ಅಂದರೆ ನೀವು ದೇವಸ್ಥಾನ ನೋಡ್ದಂಗೆ ಆಗುತ್ತೆ. ಅಲ್ಲಿ ಸುತ್ತಮುತ್ತಲಿರ್ತಕ್ಕಂತಹ ಗ್ರೀನರಿ ನಿಮಗೆ ಒಂದು ಶಾಂತ ಒಂದು ರೀತಿಯನ್ನು ನಿಮಗೆ ಕಲ್ಪಿಸ್ಕೊಡುತ್ತೆ. ಶಿವಮೊಗ್ಗ ಇಸ್ ದ ಬೆಟರ್ ಪ್ಲೇಸ್ ನೀವೇನಾದರೂ ಟ್ರಾವೆಲ್ ಮಾಡ್ತೀರಾ ಅನ್ನೋದಾಯಿತು ಅಂತ. ದಾವಣಗೆರೆಯಲ್ಲಿ ಇರ್ತಕ್ಕಂಥವ್ರಿಗೆ ಶಿವಮೊಗ್ಗ ಏನು ಅಷ್ಟು ದೂರ ಇಲ್ಲ, ಒಂದು 2 ಅವರ್ 3 ಅವರ್ ಜರ್ನಿಯಲ್ಲಿ ನೀವು ಶಿವಮೊಗ್ಗಕ್ಕೆ ಹೋಗ್ಬೋದು. ಸೊ ಅಲ್ಲಿರ್ತಕ್ಕಂತಹ ಗ್ರೀನರಿನ ಎಂಜಾಯ್ ಮಾಡ್ಬೋದು. ಶಿವಮೊಗ್ಗದಲ್ಲಿ ನಾನು ಪ್ಲೇಸಸ್ ಹೇಳೋದೇ ಬೇಡ, ಜಲಪಾತಗಳು ನೋಡ್ಬೋದು, ಅಲ್ಲಿರ್ತಕ್ಕಂಥ ದೇವಸ್ಥಾನಗಳ ನೋಡ್ಬೋದು. ಇವಾಗಂತೂ ಜಲಪಾತ ಉಕ್ಕಿ ಹರಿತಿರುತ್ತೆ ಅಲ್ವಾ, ಮಳೆ ಬರ್ತಿರೋ ಕಾರಣದಿಂದ. ಸೊ ನೀವು ಹೋದಾಗ ನೀವು ಅಲ್ಲಿರ್ತಕ್ಕಂತಹ ವೆದರ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ಸಾಧ್ಯವಾದಷ್ಟು ಫ್ರೀ ಶೆಡ್ಯೂಲ್ನಲ್ಲಿ ಅಲ್ಲಿಗೆ ಹೋಗಿ ಬಂದು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಅದಾದಮೇಲೆ ಚಿಕ್ಕಮಗಳೂರು. ಸೊ ಚಿಕ್ಕಮಗಳೂರಲ್ಲಿ ಎಕ್ಸ್ಪೆಷಲ್ ಹೇಳ್ಬೇಕಂದ್ರೆ ಕೊಡಚಾದ್ರಿ. ಸೊ ನಿಮಗೆ ಅಲ್ಲಿ ಬಂದುಬಿಟ್ಟು ನಿಮಗೆ ಪ್ಲೇಸ್ ಕೂಡ ಇರುತ್ತೆ, ಅಂದರೆ ಮೀನ್ಸ್ ನೀವು ಅಲ್ಲಿ ಕೂಡ ಸ್ಟೇ ಆಗ್ಬೋದು. ಸೊ ನಿಮಗೆ ಫೆಸಿಲಿಟೀಸ್ ಕೊಟ್ಟಿರ್ತಾರೆ ಅಲ್ಲಿ, ಏನು ನೀವು ಹೋಗಿರ್ತಾರೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಚಿಕ್ಕಮಗಳೂರಲ್ಲಿ. ಸೊ ನಿಮಗೆ ಅಲ್ಲಿ ಒಂದು ಸಪ್ರೇಟಾಗಿ ಸ್ಪೇಸ್ ಕೊಟ್ಟಿರ್ತಾರೆ, ನೀವು ಅಲ್ಲಿ ಸ್ಟೇ ಆಗ್ಬೋದು. ಫುಡ್ ಇರುತ್ತೆ, ಅಕೊಮಂಡೇಷನ್ಸ್ ಇರುತ್ತೆ, ಅದಕ್ಕೆ ಇಷ್ಟು ಸರ್ಟೈನಾಗಿ ಇಷ್ಟು ದುಡ್ಡು ಅಂತ ಇರುತ್ತೆ. 1,500 2,000 ಇದೆ ಅನಿಸುತ್ತೆ. ಸೊ ನೀವು ಅಲ್ಲಿಗೆ ಹೋದರೆ ನಿಮಗೆ ಅಕೊಮಂಡೇಷನ್ ಜೊತೆಗೂ ನೀವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಟ್ರೆಕ್ಕಿಂಗ್ ಇರುತ್ತೆ, ವಾಟರಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇದಾದಮೇಲೆ ಇನ್ನೊಂದು ಪ್ಲೇಸ್ ನೆನಪಾಗುತ್ತೆ ಅಂತಂದರೆ ದಾಂಡೇಲಿ. ಸೊ ನೀವಂತೂ ಅಲ್ಲಿಗೆ ಹೋಗ್ಬಿಟ್ರೆ ಜಸ್ಟ್ ನಿಮಗೆ ವಿತಿನ್ ಏನು ಅಂತಂದರೆ 2000 ಒಳಗೆ ನಿಮ್ಗೆ ಆ ಪ್ಯಾಕ್ ಇರುತ್ತೆ. ಸೊ ವಾಟ್ರಿಂಗ್ ಗೇಮ್ಸ್ ಇರುತ್ತೆ, ಜಿಪ್ ಲೈನ್ಸ್ ಇರುತ್ತೆ, ನಿಮಗೆ ಫುಡ್ ಅಕೊಮಂಡೇಷನ್ಸ್ ಇರುತ್ತೆ. ಇದಕ್ಕೆಲ್ಲ ಹೋಗಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಈ ಒಂದು ವೆದರ್ನ ಎಂಜಾಯ್ ಮಾಡ್ಕೊಂಡು ನೀವು ಬರ್ಬೋದು. ನೈಟ್ ಫೈರ್ ಕ್ಯಾಂಪ್ ಕೂಡ ಹಾಕ್ತಾರೆ. ಸೊ ನಿಮಗೆಲ್ಲ ವಿಚಾರಗಳು ಗೊತ್ತಿರ್ತೈತೆ. ನೀವು ಏನು ಅಂತಂದರೆ ಎಲ್ಲರ ಕಡೆ ಮೊಬೈಲ್ ಇರೋದ್ರಿಂದ ಪ್ರತಿಯೊಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ನನಗೆ ಗೊತ್ತಿರೋ ಅಪ್ಡೇಟ್ಸನ್ನ ನಾನು ಕೂಡ ನಿಮಗೆ ಕೊಡೋ ಅಂಥ ಒಂದು ಕೆಲಸನ ಮಾಡ್ತಿರ್ತೇನೆ. ಸೊ ದಾಂಡೇಲಿ ಕೂಡ ಒಂದು ಬೆಸ್ಟ್ ಪ್ಲೇಸ್ ಆ್ಯಕ್ಚುಲಿ. ನೀವು ಹೋಗಿ ಈ ಒಂದು ವೆದರ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ, ಬಟ್ ಅಲ್ಲಿ ವೆಜ್ ಮತ್ತು ನಾನ್ ವೆಜ್ ಬೋತ್ 2 ಕಾಂಬೋ ಕೂಡ ಸಿಗುತ್ತೆ. ಸೊ ಸಾಧ್ಯವಾದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಜಾಬಿನ ಬಗ್ಗೆ ಹೇಳೋದಾಯಿತು ಅಂದರೆ, ಸೊ ಕರ್ನಾಟಕದಲ್ಲಿ ರೈಲ್ವೆ ಕಂಪ್ನಿ ಅಭಿವೃದ್ಧಿಯಲ್ಲಿ ವಿವಿಧ ಒಂದು ಜಾಬ್ಸ್ಗಳಿಗೆ ಕರೆದಿದ್ದಾರೆ ಗೌರ್ಮೆಂಟ್ ಅವರು. ಸೊ ನಿಮಗೆ ಬೇಕು ಅಂತಂದರೆ ಸೀದಾ ಏನು ಅಂತಂದರೆ ಗೌರ್ಮೆಂಟ್ ಏನು ಪ್ರೊವೈಡ್ ಮಾಡಿರ್ತಾರಲ್ವ, ಇತ್ತೀಚೆಗೆ ಸಾಕಷ್ಟು ನೇಮಕಾತಿಗಳು ಬರ್ತಾನೇ ಇದೆ. ರಿಕ್ವೈರ್ಮೆಂಟ್ಸ್ ಅಂದರೆ 2025 ತುಂಬ ರಿಕ್ವೈರ್ಮೆಂಟ್ಸ್ ಇದೆ ಜಾಬ್ಸ್ಗಳಿಗೆ. ಎಕ್ಸ್ಪೆಷಲಿ ತುಂಬ ಜನ ಓದಿ ಕಾಲೇಜಿಂದ ಈಚೆ ಬರ್ತೀರಾ, ಕ್ಯಾಂಪಸ್ ಆದವರು ಓಕೆ, ಕ್ಯಾಂಪಸ್ ಆಗದಿರೋರು ಏನು ಮಾಡ್ತೀರಾ? ಸೊ ನಿಮಗೋಸ್ಕರ ಇದೊಂದು ಬೆಟರ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಗೌರ್ಮೆಂಟ್ ಏನು ಮಾಡಿದ್ರೆ ನಿಮಗೋಸ್ಕರನೇ ಒಂದಿಷ್ಟು ಪ್ಲ್ಯಾಟ್ಫಾರ್ಮ್ಸ್ಗಳನ್ನ ತಂದಿದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳು ನೀವು ಗೂಗಲ್ಗೆ ಹೋದರೆ ಸಾಕು, ನಿಮಗೊಂದು ವಾಟ್ಸಪ್ ಚಾನಲ್ ಇರುತ್ತೆ, ಟೆಲಿಗ್ರಾಮ್ ಚಾನಲ್ ಇರುತ್ತೆ, ನೀವು ಸಾಕಷ್ಟು ರೀತಿಯಾದ ಒಂದು ವಿಚಾರಗಳನ್ನ ತಿಳ್ಕೊಬೋದು. ಸೊ ಏನೆಲ್ಲ ಇವಾಗ ಬಂದ್ಬಿಟ್ಟು ರೈಲ್ವೇದ್ ಒಂದು ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ಏನು ಬೇಕು, ರಿಕ್ವೈರ್ಮೆಂಟ್ಸ್ ಬಂದುಬಿಟ್ಟು ಸೇಮ್ 18+ ಇರಬೇಕು ಆ ವ್ಯಕ್ತಿ ಬಂದುಬಿಟ್ಟು. 18+ ಇತ್ತು, ನೀವು ಸೆಕೆಂಡ್ PU 10th ಫಸ್ಟ್ ಮುಗಿಸಿದ್ರಿ ಅಂತಂದರೆ ಸೊ ನಿಮಗೆ ಅದಕ್ಕೆ ಜಾಯಿನ್ ಮಾಡ್ಕೋತಾರೆ. ಇನ್ನೊಂದು ಬೆಸ್ಟ್ ಕೆಲಸ ಏನು ಅಂತಂದರೆ ಏರೋಸ್ಪೇಸಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಒಂದು ಇವಾಗ ತುಂಬ ಪಾಪ್ಯುಲರ್ ಆಗಿದೆ. ಏನು ಅಂತಂದ್ರೆ ಏರೋಸ್ಪೇಸಿಗೆ ಹೋದರೆ ನೀವು ಚೆನ್ನಾಗಿ ದುಡಿತೀರಾ, ಬಟ್ ನಿಮಗೆ ಟ್ರೈನಿಂಗ್ ಎಲ್ಲ ಬೇಕು. ಸೊ ಟ್ರೈನಿಂಗಿಗೆ ಸಾಕಷ್ಟು ದುಡ್ಡು ಆಗುತ್ತೆ, ಎಲ್ಲರೂ ಹೋಗಬೇಕು ಮಾಡಬೇಕು ಅಂತಂದರೆ. ಸೊ ನಿಮಗೋಸ್ಕರನೇ ಬ್ಯಾಂಗ್ಳೂರಲ್ಲಿ ಒಂದು ಫ್ರೀ ಟ್ರೈನಿಂಗ್ ಅನ್ನೋದನ್ನ ಒಂದು ಇಟ್ಕೊಂಡಿದ್ದಾರೆ. ಸೊ ಇದಕ್ಕೆ ಬಂದುಬಿಟ್ಟು ಏನು ಮಾಡಬೇಕು ಅಂತಂದರೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಅಥವಾ ಸೇವಾ ಸಿಂಧು ಅವ್ರ ಹತ್ರ ಹೋಗ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಏನು ಏರೋಸ್ಪೇಸಲ್ಲಿ ಟ್ರೈನಿಂಗ್ ಅಂತ ನೀವು ಅವ್ರ ಹತ್ರ ಕೇಳಿದ್ರೆ ಸಾಕು. ಸೊ ಅದಕ್ಕೆ ರಿಕ್ವೈರ್ಮೆಂಟ್ಸ್ ಇರುತ್ತೆ, ನೀವು ಅದಕ್ಕೆ ಅಪ್ಲೈ ಮಾಡಿ. ಎಲಿಜಿಬಲ್ ಕ್ರೈಟೇರಿಯಾ ಬಂದುಬಿಟ್ಟು ಸೇಮ್, ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಲಿ 18 years+ ಇರಬೇಕು. ಸೊ ಇಂಗ್ಲೀಷ್ ಮಾತಾಡೋಕ್ಕೆ ಖಂಡಿತವಾಗ್ಲೂ ಬರಲೇಬೇಕು. ಸೊ ಇವಾಗ ಏರೋಸ್ಪೇಸ್ ಅಂತ ಅಂದ್ಕೊಳ್ಳಿ, ನಿಮಗೆ ಇಂಗ್ಲೀಷ್ ಹಿಂದಿ ಪರ್ಟಿಕ್ಯುಲರ್ಲಿ ಬೇಕೇ ಬೇಕು. ಕನ್ನಡ ಅಲ್ಲಿ ಅಷ್ಟು ಯೂಸ್ ಆಗೋಲ್ಲ. ಸೊ ಇಂಗ್ಲೀಷ್ ಹಿಂದಿ ಪರ್ಟಿಕ್ಯುಲರಾಗಿ ಕಲ್ತಿರಬೇಕು. ಅದು ಸ್ಪಷ್ಟವಾಗಿ ಮಾತಾಡೋದಕ್ಕೂ ಕೂಡ ಬರಬೇಕು, ಸ್ವಲ್ಪ ಮಾತಾಡೋ ರೀತಿ ಇರಬಾರ್ದು. ಅದಾದಮೇಲೆ ರಿಕ್ವೈರ್ಮೆಂಟ್ಸ್ ಬಂದುಬಿಟ್ಟು ಆವಾಗಲೇ ಹೇಳ್ದಂಗೆ, ಸೊ ಅವರಿಗೆ ಹೇಳೋ ರೀತಿ ನೀವು ಅವರು ಟ್ರೈನಿಂಗ್ ಕೊಡ್ತಾರೆ. ಸೊ ನೀವು ಆ ಟ್ರೈನಿಂಗಿಗೆ ನೀವು ಪರ್ಫೆಕ್ಟ್ ಆದ್ರಿ ಅಂದರೆ 3 ರಿಂದ 4 ಥರ ಒಂದು ಏನು ಮಾಡ್ತಾರೆ, ನಿಮಗೆ ಕೆಲಸದ ಒಂದು ಟೆಸ್ಟ್ ಮಾಡ್ತಾರೆ 3 ರಿಂದ 4 ಸತಿ. ನೀವು ಎಲಿಜಿಬಲ್ ಇದ್ದೀರಾ ಆ ಒಂದು ಏರೋಸ್ಪೇಸ್ ಇದರಲ್ಲಿ ವರ್ಕ್ ಮಾಡೋದು, ನೀವು ಎಲಿಜಿಬಲ್ ಇದ್ದೀರಾ ಅಂತ ಅವ್ರು ಚೆಕ್ ಮಾಡ್ತಾರೆ. ಸೊ ಅದರಲ್ಲಿ ನೀವು 4 ಟೆಸ್ಟ್
ಟೆಸ್ಟಲ್ಲಿ ನೀವು ಓಕೆ ಆದ್ರಿ ಅಂತಂದರೆ ಸೊ ನಿಮ್ಮ ಲೈಫ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ ಒಂದು ಏರೋಸ್ಪೇಸಲ್ಲಿ ಅಂತಂದರೆ ಶಿಫ್ಟ್ ವೈಸ್ ವರ್ಕ್ಸ್ ಇರುತ್ತೆ. ಏರೋಪ್ಲೇನಲ್ಲಿ ಹೋಗ್ತಾ ಒಂದು ಇವಾಗ ವೆಲ್ಕಮ್ ಮಾಡೋರಿಗೆ ಒಂದು ಅಮೌಂಟ್ ಇರ್ತದೆ, ಸರ್ವ್ ಮಾಡೋರಿಗೆ ಒಂದು ಅಮೌಂಟ್ ಇರುತ್ತೆ. ಸೊ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ, ನಿಮಗೆ ಗೊತ್ತಿರೋದ್ರಿಂದ ಏರೋಪ್ಲೇನಲ್ಲಿ ಅನೌನ್ಸ್ಮೆಂಟ್ ಮಾಡೋರಿಗೆ ಒಂದು ಸರ್ಟೈನ್ ಅಮೌಂಟ್ ಇರುತ್ತೆ, ಏರೋಪ್ಲೇನ್ ಡ್ರೈವಿಂಗ್ ಮಾಡೋರಿಗೋಸ್ಕರನೇ ಒಂದು ಅಮೌಂಟ್ ಇರುತ್ತೆ. ಸೊ ನೀವು ಯಾವ ಕ್ರೈಟೀರಿಯಾ ಕೇಳ್ತೀರ ಆ ಕ್ರೈಟೀರಿಯಾದ ಸರ್ಟೈನಾಗಿ ನಿಮಗೆ ಟ್ರೈನಿಂಗ್ ಮಾಡ್ತಾರೆ. ಆ ಟ್ರೈನಿಂಗಲ್ಲಿ ನೀವು ಟ್ರೈನಿಂಗ್ ಮಾಡಿದ್ಮೇಲೆ ಎಕ್ಸಾಮ್ಸ್ ಇಟ್ಟಾಗ ಆ ಎಕ್ಸಾಮ್ಸ್ ನೀವು ಅಟೆಂಡ್ ಮಾಡಿದ್ರಿ ಅಂದರೆ ಸೊ ನೀವು ಧಾರಾಳವಾಗಿ ಏನು ಮಾಡ್ಬೋದು, ನೀವು ಆ ಒಂದು ಏರೋಸ್ಪೇಸ್ ಇಂಡಸ್ಟ್ರಿಗೆ ಆಯ್ಕೆ ಆಗ್ತೀರಾ, ನೀವು ನಿಮ್ಮ ಜಾಬ್ನ ಕಂಟಿನ್ಯೂ ಮಾಡ್ಬೋದು. ಇನ್ನೊಂದು ಕರೆ ಬರ್ತದೆ, ಉತ್ತರಿಸೋಣ. ನಮಸ್ತೆ ದಾವಣಗೆರೆ. ಹಲೋ, ಹಾಯ್, ನಮಸ್ತೆ. ಹಲೋ, ನಾನು ದೀಪಾ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ದೀಪಾ ಅವರೇ? ಹಾ, ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹ್ಞೂ, ಚೆನ್ನಾಗಿದ್ದೀವಿ. ಏನು ಮಾಡ್ಕೊಂಡಿದ್ದೀರಾ ದೀಪಾ ಅವರೇ? ಎಷ್ಟನೇ ಕ್ಲಾಸ್ ನೀವು? ಸ್ಟ್ಯಾಂಡರ್ಡ್. 5th ಸ್ಟ್ಯಾಂಡರ್ಡಾ? ಹಲೋ ಹಲೋ. ಟಿಫನ್ ಮಾಡ್ರ ದೀಪಾ? ಹಲೋ. ಹಲೋ. ಆಯ್ತು ಟಿಫನ್, ನಿಮ್ದು? ನಮ್ದು ಟಿಫನ್ ಆಯ್ತು. ದೀಪಾ ಅವರ ಸ್ಕೂಲ್ ಇಲ್ವಾ ಇವತ್ತು? ಹೋಗ್ಬೇಕಿತ್ತು, ಇವತ್ತು ಕೆಲಸ ಇತ್ತು ಮನೆ. ಸೊ ಇವತ್ತು ರಜೆ ಹಾಕಿದ್ದೀರನಾ? ಓಕೆ ದೀಪಾ, ಇವತ್ತು ಯಾರಿಗಾದ್ರೂ ವಿಶ್ ಮಾಡಬೇಕಾ ನೀವು? ಇಲ್ಲ. ಇಲ್ಲ. ನಿಮಗೆ ನನ್ನ ಕಡೆಯಿಂದ ಬಿಗ್ ಹಾಯ್, ಓಕೆನಾ? ಥ್ಯಾಂಕ್ ಯು ದೀಪಾ. ಇದೇ ಥರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಸೊ ಏರೋಸ್ಪೇಸಿಂದ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು. ಸೊ ನಿಮಗೇನು ಸರ್ಟೈನ್ ಟ್ರೈನಿಂಗ್ ಕೊಡ್ತಾರಲ್ಲ, ಆ ಟ್ರೈನಿಂಗ್ ಕೊಡೋ ಸಂದರ್ಭದಲ್ಲಿ ನಿಮಗೆ 3 ತಾಸೇನೋ 4 ತಾಸು ಟ್ರೈನಿಂಗ್ ಇರುತ್ತೆ. ಇನ್ನು ಉಳ್ಕಿದ ತಾಸು ನೀವು ಏನು ಮಾಡಬೇಕು, ಖಾಲಿ ಇರ್ತೀರ ಅದಕ್ಕೋಸ್ಕರನೇ ಅವರೇ ಏರೋಸ್ಪೇಸ್ನವರೇ ನಿಮಗೆ ಒಂದು ಸರ್ಟೈನ್ ಮಾಲ್ನ ನೇಮಕಾತಿ ಮಾಡ್ತಾರೆ. ಸೊ ನೀವು ಅಲ್ಲಿ ಕೂಡ ಅರ್ನ್ ಮಾಡ್ತಾ ಹೋಗ್ಬೋದು. ನಿಮಗೆ 2 ಪ್ರಾಫಿಟ್. ಸೊ ನೀವು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆನೇ, ನೀವು ಏರೋಸ್ಪೇಸ್ ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ನೀವು ಅಲ್ಲಿ ಸರ್ಟೈನ್ ಅವ್ರು ನೇಮಕಾತಿ ಮಾಡಿರ್ತಕ್ಕಂಥ ಮಾಲಲ್ಲಿ ನೀವು ವರ್ಕ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಸ್ಯಾಲ್ರಿನೂ ಬರ್ತಾ ಹೋಗುತ್ತೆ. ಫುಡ್ ಅವರೇ ಕೊಡ್ತಾರೆ, ನೀವು ಹೊರಗಡೆ ಹೋಗ್ಬಿಟ್ಟು ಫುಡ್ಗೆ ಇದು ಮಾಡೋವಂಥದ್ದಿಲ್ಲ. ಏರೋಸ್ಪೇಸಿಗೆ ಹೋಗಿ ಬಂದವರು ಕೇಳಿ, ಅಲ್ಲಿ ಫುಡ್ ಚೆನ್ನಾಗಿರುತ್ತೆ ಅನ್ನೋದೇ ಒಂದು ಒಪಿನಿಯನ್ ಶೇರ್ ಮಾಡಿರ್ತಾರೆ. ಸೊ ಅಕೊಮಡೇಷನ್, ರೂಮ್, PG, ಫುಡ್ ಪ್ರತಿಯೊಂದೂ ಅವ್ರದ್ದೇ ಸಂಪೂರ್ಣ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಸ್ಟಾರ್ಟಿಂಗ್ ಫೀಸ್ ಒಂದು ಇಷ್ಟಂತ ಇರುತ್ತೆ, ನೀವು ಕಟ್ಟಿ ಹೋಗಿಬಿಟ್ರೆ ಸೊ ನಿಮ್ಮದು ಏರೋಸ್ಪೇಸಲ್ಲಿ ಸೊ ನಿಮ್ಮದು ತುಂಬ ಚೆನ್ನಾಗಿ ಒಂದು ಲೈಫ್ ಲೀಡ್ ಆಗುತ್ತೆ. ಸೊ ಟ್ರೈ ಮಾಡಿ, ಯಾರಿಗೆಲ್ಲ ಈ ಒಂದು ಏರೋಸ್ಪೇಸಲ್ಲಿ ವರ್ಕ್ ಮಾಡಬೇಕು ಅಂತ ಇದೆ, ಹೇರ್ ಹಾಸ್ಟೆಸ್ ಆಗಿ ವರ್ಕ್ ಮಾಡಬೇಕು. ಸಾಕಷ್ಟು ಜನ ಹೆಣ್ಮಕ್ಳಿಗೆ ಗಗನಸಖಿ ಆಗಬೇಕು ಅನ್ನೋ ಆಸೆ ಇರುತ್ತೆ, ಹೇರ್ ಹಾಸ್ಟೆಸ್ ಆಗಬೇಕು ಅಂತ. ಸೊ ನೀವು ಕೂಡ ಟ್ರೈ ಮಾಡಿ, ಏರೋಸ್ಪೇಸಲ್ಲಿ ವರ್ಕ್ ಮಾಡಬೇಕು ಅಂತ ಇರ್ತಕ್ಕಂತಹ ಪ್ರತಿಯೊಬ್ಬರೂ ಟ್ರೈ ಮಾಡಿ. ಇದೊಂದು ಒಳ್ಳೆ ಆಪರ್ಚುನಿಟಿ. ಆ್ಯಕ್ಚುಲಿ ಅಷ್ಟು ಸುಲಭವಾಗಿ ಯಾರಿಗೂ ಸಿಗೋದಿಲ್ಲ. ಸೊ ಟ್ರೈ, ದಿಸ್ ವಾಸ್ ದ ಬೆಟರ್ ಒನ್ ಅಂತ ಹೇಳ್ತೇನೆ. ನೆಕ್ಸ್ಟ್ ಅಪಾರ್ಟ್ ಆಫ್ ದಟ್ ಹೇಳಬೇಕು ಅಂತಂದ್ರೆ, ಸೊ ಟ್ರಾವೆಲಿಂಗ್ ಬಗ್ಗೆ ಹೇಳಿದೆ. ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ದಯವಿಟ್ಟು ಹುಷಾರಾಗಿ ಟ್ರಾವೆಲಿಂಗ್ ಮಾಡಿ. ಆ್ಯಂಡ್ ಇವತ್ತು ಇನ್ನೊಂದಿಷ್ಟು ಸಾಕಷ್ಟು ವಿಚಾರಗಳು ನನ್ನ ಕಡೆ ಪ್ರಶ್ನೆಗಳಿತ್ತು. ಸೊ ನೋಡೋಣ ಯಾರಾದರೂ ಕರೆ ಮಾಡ್ತಾರಾ ಅಂತಂದು. ನೆಕ್ಸ್ಟ್ ಬಂದುಬಿಟ್ಟು BPL ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಒಂದು ಗೌರ್ಮೆಂಟ್ ಸರ್ಕಾರ ಕೊಡ್ತಾ ಇದೆ. ಯಾರಿಗೆಲ್ಲ BPL ಕಾರ್ಡ್ ಇದೆ, ಸೊ ಅದಕ್ಕೆ ಕಾರ್ಡ್ ಇದೆ, ರೇಷನ್ ಕಾರ್ಡ್, BPL ಕಾರ್ಡ್ ಮೀನ್ಸ್ ರೇಷನ್ ಕಾರ್ಡ್. ಸೊ ನಿಮಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆ ಫ್ರೀಯಾಗಿ. ಅಂದರೆ ಅದಕ್ಕೆ ಏನಿರಬೇಕು ಎಲಿಜಿಬಲ್ ಕ್ರೈಟೀರಿಯಾ ಅಂತಂದರೆ, ಇದು ಜಸ್ಟ್ ಇದನ್ನು ಅಪ್ಲೋಡ್ ಮಾಡಿ 1 ದಿನ ಆಗಿದೆ. ಹಿಂದುಳಿದ ವರ್ಗದವ್ರಿಗೋಸ್ಕರನೇ BPL ಕಾರ್ಡ್ ಇರೋರಿಗೆ ಉಚಿತವಾಗಿ, ಬೇರೆ ಊರಲ್ಲಿ ನೀವೇನಿದ್ರೆ ಉಚಿತವಾಗಿ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ. ಇದಕ್ಕೆ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಬಂದ್ಬಿಟ್ಟು ಜೂನ್ 30ನೇ ತಾರೀಕು, ಅಂದರೆ ಈ ತಿಂಗಳು 30ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಬಂದಿದ್ದು. ಎಜುಕೇಷನ್ ಸ್ಕಾಲರ್ಶಿಪ್ ಅಂತಲೇ ಕೊಡ್ತಾರೆ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಇದೊಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು. ಫೌಂಡೇಶನ್ ಫಾರ್ ಅಕಾಡೆಮಿಕ್ಸ್, ನಿಮಗೆ ಯಾವುದ್ರಲ್ಲೆಲ್ಲ ಇದ್ದೀರಾ, ಬಿಲೋ ಪಾವರ್ಟಿ ಲೈನ್, SC ಆಗಿರ್ಬೋದು, ST ಆಗಿರ್ಬೋದು, OBCಯಲ್ಲಿದ್ದೀರಾ, ಜನರಲಲ್ಲಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಈ ಒಂದು ಸ್ಕಾಲರ್ಶಿಪ್ ಹೆಸರು ಬಂದುಬಿಟ್ಟು FAEA ಸ್ಕಾಲರ್ಶಿಪ್ 2025-26 ಅಂತ. ಇನ್ನೊಂದು ಸರ್ತಿ ಹೇಳ್ತೀನಿ, FAEA ಸ್ಕಾಲರ್ಶಿಪ್ 2025-26. ಇದು ಪ್ರತಿಯೊಂದು ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂದ್ರೆ ನೀವು ಭಾರತೀಯರಂತ ಮಾನ್ಯತೆ ಅಂತ ಪಡೆದಿರಬೇಕು. ಇದರಲ್ಲಿ ಬಂದುಬಿಟ್ಟು 12ನೇ ತರಗತಿ ಉತ್ತೀರ್ಣ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ
12ನೇ ತರಗತಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು. ಸೊ ಯಾರೆಲ್ಲ ಉತ್ತೀರ್ಣರಾಗಿದ್ದೀರಾ, ಸೊ ನಿಮ್ಮ ಒಂದು ಹೈಯರ್ ಸ್ಟಡೀಸ್ಗೆ ಮತ್ತೆ ಬಂದರೆ ಏನು ಅಂದರೆ BPL ಕಾರ್ಡ್ ಇರಲೇಬೇಕು, ಅವರಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅವೈಲೇಬಲ್. ಮತ್ತು BPL ಕಾರ್ಡ್ ಇಲ್ಲದೆ ಇರೋರಿಗೆ ಈ ಒಂದು ಸ್ಕಾಲರ್ಶಿಪ್ ಅವೈಲೇಬಲ್ ಇಲ್ಲ. FAEA ಅಂತಕ್ಕಂಥದ್ದು ಸ್ಕಾಲರ್ಶಿಪ್ BPL ಕಾರ್ಡ್ ಯಾರಿಗೆಲ್ಲ ಇದೆ, ಸೊ ನೀವು 12ನೇ ತರಗತಿ ಉತ್ತೀರ್ಣ ಆಗಿದ್ದರೆ ಅಥವಾ ಡಿಪ್ಲೊಮಾ ಉತ್ತೀರ್ಣರಾಗಿದ್ದರೆ ಸೊ ನಿಮಗೆ ಫ್ರೀಯಾಗಿ ಸ್ಕಾಲರ್ಶಿಪ್ ಗೌರ್ಮೆಂಟ್ ಸರ್ಕಾರ ನೀಡ್ತಾ ಇದೆ. ಸೊ ಸಾಕಷ್ಟು ಮೊನ್ನೆ ರೀಸೆಂಟಾಗಿ ಹೇಳಿರ್ತಕ್ಕಂಥ ಸ್ಕಾಲರ್ಶಿಪ್ ಬಂದುಬಿಟ್ಟು ಯಾವುದು ಅಂತಂದರೆ ಅದು ಕಾಮನ್ ಆಗಿ BPL ಕಾರ್ಡ್ ಬೇಕು ಅಂತಿಲ್ಲ. ಹೈಯರ್ ಸ್ಟಡೀಸ್ಗೆ ಯಾರು ಹೋಗ್ತಿದ್ದೀರಾ ನಿಮಗೆ ಬಂದ್ಬಿಟ್ಟು ನಿಮಗೆ ಇರ್ತಕ್ಕಂಥದ್ದು ಸ್ಕಾಲರ್ಶಿಪ್ ಇದು ಬಂದುಬಿಟ್ಟು FAEA ಅನ್ನೋದು BPL ಕಾರ್ಡ್ ಇರೋರಿಗೆ ಮಾತ್ರ. ದಯವಿಟ್ಟು ಯಾರ್ಯಾರೋ ಹೋಗ್ಬಿಟ್ಟು ಅಪ್ಲೋಡ್ ಮಾಡಬೇಡಿ. ಓಕೆ, ಮೊನ್ನೆ ಶನಿವಾರದ ದಿನ ಏನಾಯಿತು ಅಂದರೆ ASDO ಅವ್ರು ಬಂದುಬಿಟ್ಟು ರೈಲ್ವೆ ಸ್ಟೇಷನ್ ಎದುರುಗಡೆ ಇರ್ತಕ್ಕಂತಹ ಒಂದು ಜಾಗದಲ್ಲಿ ಪ್ರತಿಭಟನೆ ಮಾಡಿದ್ರು. ಏನು ಅಂತಂದರೆ ಸರ್ಕಾರಿ ಶಾಲೆನ ಉಳಿಸುವಿಕೆ ಮಾಡೋದ್ರಲ್ಲಿ. ದಾವಣಗೆರೆಯಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ 600ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳ ಮುಚ್ಚಿದ್ದಾರೆ ಅನ್ನೋ ಒಂದು ವಿಚಾರ ತಿಳಿದು ಬಂತು. ಸೊ ಆ ವಿಚಾರವಾಗಿ ಯಾರೆಲ್ಲ ಪ್ರತಿಭಟನೆ ಕೈಗೊಂಡೋದಕ್ಕೆ ಸಹಿ ಮಾಡಿದ್ದೀರಾ, ಸೊ ಸರ್ಕಾರಿ ಶಾಲೆ ಮತ್ತೆ ಓಪನ್ ಆಗಬೇಕು, ಮಕ್ಕಳಿಗೆ ಸರ್ಕಾರಿ ಶಾಲೆ ತುಂಬ ಉಪಯುಕ್ತ ಅಂತಕ್ಕಂಥದ್ದು ಯಾರೆಲ್ಲ ಸಹಿ ಮಾಡಿದ್ದೀರಾ, ಸೊ ತುಂಬ ಒಂದು ಒಳ್ಳೆ ಕಾರ್ಯದಲ್ಲಿ ಹೋಗ್ತಿದ್ದೀರಾ. ಗೌರ್ಮೆಂಟ್ ಸ್ಕೂಲ್ ತುಂಬ ಉಪಯುಕ್ತ, ಯಾಕಂದರೆ ಎಲ್ಲರೂ ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ಬಿಟ್ಟು ಓದೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಸವಲತ್ತನ್ನು ಉಪಯೋಗಿಸ್ಕೊಳ್ಳಿ. ಸರ್ಕಾರಿ ಶಾಲೆ ಎಲ್ಲೆಲ್ಲ ಮುಚ್ಚಿದ್ದಾವೆ ಆ ಶಾಲೆನ ಓಪನ್ ಮಾಡಿ, ಅದೇ ರೀತಿ ಏನಾದರೂ ಡ್ಯಾಮೇಜಸ್ ಆಗಿದ್ದರೆ ಗೌರ್ಮೆಂಟ್ ಸರ್ಕಾರದಿಂದ ಸರ್ಕಾರಿ ಶಾಲೆಗಳನ್ನ ರಿಪೇರ್ ಮಾಡಿಸುವಂತಹ ಕಾರ್ಯ ಮಾಡಬೇಕು ಅಂತಕ್ಕಂಥದ್ದು ನಿನ್ನೆ ASDO ಅವರು ಮೊನ್ನೆ ಆ್ಯಕ್ಚುಲಿ ಮಾಡಿದ್ರು, ಶನಿವಾರ ASDO ಅವರು ಮಾಡಿದ್ದಾರೆ. ಸೊ ಅದಾದಮೇಲೆ ಸಾಕಷ್ಟು ರೀತಿಯಾದ ಒಂದು ವಿಚಾರಗಳು ಹೇಳೋದಾಯಿತು ಅಂದರೆ, ಸೊ ಯಾರೆಲ್ಲ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಿದ್ರು, ಸೊ ಅವರೆಲ್ಲ ಹೋಗ್ಬಿಟ್ಟು ಏನು ಮಾಡ್ತಿದ್ರು, ಬೆಟ್ಟಕ್ಕೆ ಹೋಗ್ಬಿಟ್ಟು ಟಿಕೆಟ್ ತಗೋತಿದ್ರಿ ನೀವು ಎಂಟ್ರೆನ್ಸ್ಗೆ. ಸೊ ಇವಾಗ ಏನಾಗುತ್ತೆ ಅಂತ ಅಂದ್ಬಿಟ್ರೆ ಬೆಟ್ಟಕ್ಕೆ ಹೋಗಿ ತಗೊಂಡು ಹೋಗಿಲ್ಲ, ಕೆಳಗಡೆನೇ ನೀವು ರಿಸರ್ವ್ ಮಾಡಿಕೊಂಡು ಅದಾದ ಮೇಲೆ ನೀವು ತಿರುಪತಿ ತಿಮ್ಮಪ್ಪನ ದರ್ಶನ ತಗೋಬೇಕು. ಸುಮ್ಮನೆ ಸಡನ್ನಾಗಿ ಮೇಲೆ ಹತ್ಬಿಟ್ಟು ನಿಮಗೆ ದರ್ಶನಕ್ಕೆ ಎಂಟ್ರಿ ಇಲ್ಲದೆ ಥರ ಮಾಡ್ಕೋಬೇಡಿ. ದಯವಿಟ್ಟು ಯಾರೆಲ್ಲ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ದೀರಾ ನೀವೆಲ್ಲರೂ ಏನು ಮಾಡಬೇಕು ಅಂತಂದರೆ, ಏನು ಕೆಳಗಡೆ ಒಂದು ಕಾಂಪ್ಲೆಕ್ಸ್ ಇರುತ್ತೆ BO ಕಾಂಪ್ಲೆಕ್ಸ್, ಅಲ್ಲಿ ನೀವು ಟಿಕೆಟ್ ತಗೊಂಡು ಆಮೇಲೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ಬೋದು. ಮೇಲ್ಗಡೆ ಹೋಗಿ ನೀವು ಟಿಕೆಟ್ ತಗೊಂಡಿಲ್ಲ ಅಂದರೆ ಅವರು ಯಾವುದೇ ಕಾರಣಕ್ಕೂ ನಿಮಗೆ ದರ್ಶನಕ್ಕೆ ಬಿಡೋದಿಲ್ಲ. ಸೊ ಇವತ್ತು ಇದಿಷ್ಟು ಸುದ್ದಿ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದು, ಇವತ್ತು ಇಷ್ಟೊಂದೆಲ್ಲ ಅಪ್ಡೇಟ್ಸ್ ನಾನು ಕೊಟ್ಟಿದ್ದೇನೆ. ಸೊ ನಾಳಿನ ಸಂಚಿಕೆಯಲ್ಲಿ ಇಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೇನೆ. ಸೊ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ ವಿತ್ ಅರ್ಪಿತಾ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರೋತ್ಸಾಹ ನೀಡಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ತಾವು ಕೂಡ ಒಗಟುಗಳನ್ನ ಕೇಳಿದ್ದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಇದೇ ರೀತಿ ಪ್ರೋತ್ಸಾಹ ನೀಡ್ತಾರೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೇನೆ. ನಮಸ್ತೆ ದಾವಣಗೆರೆ.